ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಅವಳಿಗಾಗಿ ಪ್ರೀತಿಸಿ ಮದುವೆಯಾದವಳನ್ನೇ ಹತ್ಯೆ ಮಾಡಿದ್ದ ಪೊಲೀಸ್. ಮಮತಾ ಕೊಲೆ ಹಿಂದೆ ಅಕ್ರಮ ಸಂಬಂಧ ಗುಸುಗುಸು. ಶವ ಬಿಟ್ಟು ಪ್ರತಿಭಟನೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಗೆ ಆಗ್ರಹ. ವಾರದೊಳಗೆ ರಾಜ್ಯ ಹೆದ್ದಾರಿ ಕಾಮಗಾರಿಯಲ್ಲಾಗಿರುವ ಲೋಪದೋಷ ಸರಿಪಡಿಸಬೇಕು. ಇಲ್ಲವಾದಲ್ಲಿ ಜುಲೈ 12ರಂದು ಅರಕಲಗೂಡು ತಾಲೂಕು ಕಚೇರಿ ಎದುರು ಹೋರಾಟ ಮಾಡಲಾಗುವುದು. ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್ ರಾಘವೇಂದ್ರಗೌಡ ಎಚ್ಚರಿಕೆ. ಸೌಕರ್ಯ ಕಲ್ಪಿಸುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ತೀವ್ರ ನಿರಾಸಕ್ತಿ. ಪಿಡಿಒ ಸೇರಿದಂತೆ ನೌಕರರು ವರ್ತನೆ ವಿರುದ್ಧ ಹೆಬ್ಬಾಳು ಗ್ರಾಮಸ್ಥರ ಆಕ್ರೋಶ. ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ. ನಗರದ ಹೊಯ್ಸಳ ನಗರದ ಮುಖ್ಯ ಪೇದೆ ಲೋಕನಾಥ್ ಎಂಬಾತ ಎಸ್ಪಿ ಕಚೇರಿಯ ಪ್ರವೇಶ ದ್ವಾರದ ಎದುರೇ ತನ್ನ ಪತ್ನಿ ಮಮತಾಳನ್ನ ಬರ್ಬರವಾಗಿ ಇರಿದು ಕೊಲೆ ಮಾಡಿದ ಕೃತ್ಯದ ಹಿಂದೆ ಅಕ್ರಮ ಸಂಬಂಧದ ಗುಸುಗುಸು ಕೇಳಿಬರುತ್ತಿದೆ. ಲೋಕನಾಥ್ ಬೇರೊಬ್ಬಳೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ. ಇದು ಗೊತ್ತಾಗಿ ಮಮತಾ ಪ್ರಶ್ನೆ ಮಾಡಿದ್ದರಿಂದ ಕೊಲೆ ಮಾಡಿದ್ದಾನೆ ಎಂದು ಮೃತ ಸಂಬಂಧಿಕರು ದೂರಿದ್ದಾರೆ. ಲೋಕನಾಥ್ ಮತ್ತು ಮಮತಾ ಬೇರೆ ಜಾತಿಯವರಾದರೂ 17 ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸಿ ರಿಜಿಸ್ಟರ್ ಮದುವೆ ಮಾಡಿಕೊಂಡಿದ್ದರು. ಮದುವೆಯಾದ ಒಂದೇ ವರ್ಷದಲ್ಲಿ ನಾನು ಲಿಂಗಾಯತ, ನೀವು ಒಕ್ಕಲಿಗರು, ಇದೇ ಕಾರಣಕ್ಕೆ ನಮ್ಮ ಮನೆಯವರು ಮಾತನಾಡಿಸುತ್ತಿಲ್ಲ ಎಂದು ಲೋಕನಾಥ್ ತಗಾದೆ ತೆಗೆದಿದ್ದನಂತೆ. ಅಲ್ಲದೆ ಮುಂದೆ ನೀನು ಚೆನ್ನಾಗಿರಬೇಕು ಎಂದ್ರೆ ಇನ್ನು ಹೆಚ್ಚಿನ ವರದಕ್ಷಿಣೆ ಹಾಗೂ ಚಿನ್ನ ತೆಗೆದುಕೊಂಡು ಬರಬೇಕು ಎಂದು ತಾಕೀತು ಮಾಡಿದ್ದ ಎಂದು ಮಮತಾ ಮನೆಯವರು ಆರೋಪಿಸಿದ್ದಾರೆ. ಇಲ್ಲವಾದರೆ ನೀನು ನನ್ನ ಜೊತೆ ವಿವಾಹ ಸಂಬಂಧ ಮುರಿದುಕೊಂಡು ಹೋಗಬೇಕಾಗುತ್ತದೆ ಎಂದು ಮಗಳಿಗೆ ಹಿಂಸೆ ಕೊಡುತ್ತಿದ್ದ. ಈ ವಿಚಾರವನ್ನ ಮಗಳು ನಮಗೆ ತಿಳಿಸಿದ್ದಳು. ಬಳಿಕ ಸಂಬಂಧಿಕರ ಮೂಲಕ ಲೋಕನಾಥ್ ತಂದೆಗೆ ಪಂಚಾಯಿತಿದಾರರ ತೀರ್ಮಾನದಂತೆ 10 ಲಕ್ಷ ಹಣ ಮತ್ತು 500 ಗ್ರಾಂ ಚಿನ್ನ ಕೊಡಲು ಒಪ್ಪಿದ್ದೆವು. 1 ತಿಂಗಳು ಬಿಟ್ಟು 500 ಗ್ರಾಂ ಚಿನ್ನ ಕೊಟ್ಟೆವು. ಉಳಿದ 10 ಲಕ್ಷ ಹಣವನ್ನ 6 ತಿಂಗಳು ಬಿಟ್ಟು ಕೊಟ್ಟಿದ್ದೆವು. ಇದಾದ ಬಳಿಕ 2 ರಿಂದ 3 ವರ್ಷಗಳಿಂದ ಲೋಕನಾಥ್ಗೆ ಬೇರೊಬ್ಬರೊಂದಿಗೆ ಅನೈತಿಕ ಸಂಬಂಧ ಇರುವುದು ಮಮತಾಗೆ ಗೊತ್ತಾಗಿ ಇದನ್ನ ತಂದೆ ಶಾಮಣ್ಣಗೆ ತಿಳಿಸಿದ್ದಳು. ನಂತರ ತಂದೆ ಹಾಗೂ ಹಿರಿಯ ಮಗಳು ಮಧು ಸೇರಿ ಬೇರೊಬ್ಬ ಮಹಿಳೆಯ ಸಹವಾಸ ಬಿಟ್ಟು ಬಿಡು ಎಂದಾಗ ನಿಮ್ಮ ಮಗಳನ್ನ ಬಿಟ್ಟು ಬಿಡುತ್ತೇನೆ ಅಂದ್ರೆ ಅವಳ ಸಹವಾಸ ಬಿಡುವುದಿಲ್ಲ ಎಂದು ಲೋಕನಾಥ್ ಹೇಳಿದ್ದ. ಇನ್ನೊಂದು ಸಲ ಈ ವಿಚಾರವಾಗಿ ಮಾತನಾಡಿದ್ರೆ ನಿನ್ನ ಮಗಳನ್ನ ಸಾಯಿಸಿ ನಾನು ಇನ್ನೊಬ್ಬಳನ್ನು ಮದುವೆಯಾಗುವೆ ಎಂದು ಗದರಿಸಿದ್ದ ಎಂದು ದೂರಿದ್ದಾರೆ. ಪತ್ನಿ ಕೊಲೆ ಮಾಡಿದ ಮುನ್ನ ದಿನ ರಾತ್ರಿ ಮನೆಗೆ ಬಂದ ಲೋಕನಾಥ್ ನನ್ನ ಅನೈತಿಕ ಸಂಬಂಧದ ಬಗ್ಗೆ ಎಲ್ಲಾ ಕಡೆ ಮಾತನಾಡುತ್ತಿದ್ದೀಯಾ, ನೀನು ನಿಮ್ಮ ತಂದೆಯ ಆಸ್ತಿಯಲ್ಲಿ ಪಾಲು ಕೇಳು ಎಂದು ಹಾಕಿಸಿರುವ ಕೇಸಿನಲ್ಲಿ ಇನ್ನು ಯಾವುದೇ ತೀರ್ಮಾನ ಮಾಡಿಕೊಂಡಿಲ್ಲ. ನೀನು ನಾನು ಹಾಕಿಸಿರುವ ಕೇಸನ್ನ ಬೇಗ ತೀರ್ಮಾನ ಮಾಡಿಸು, ಇಲ್ಲವಾದರೆ ನೀನು ತಂದೆಯ ಮನೆಗೆ ಹೋಗು ಎಂದು ಮಕ್ಕಳ ಮುಂದಿಗೆ ಪತ್ನಿಗೆ ಹಲ್ಲೆಗೆ ಪ್ರಯತ್ನಿಸಿದ್ದ ಎಂದಿದ್ದಾರೆ. ಇದೇ ಕಾರಣಕ್ಕೆ ಸೋಮವಾರ ಮಮತಾ ಹಾಗೂ ಸಹೋದರ ಪ್ರದೀಪ್ ಎಸ್ಪಿ ಅವರಿಗೆ ದೂರು ಕೊಡಲು ಬಂದಾಗ ಹಿಂಬಾಲಿಸಿ ಬಂದು ಎರೆದು ಕೊಂದಿದ್ದಾನೆ. ಅಳಿಯ ಲೋಕನಾಥ್ ನೀಡಿದ ವರದಕ್ಷಿಣೆ ಮತ್ತು ಆಸ್ತಿಗಾಗಿ ನೀಡಿದ ಹಿಂಸೆ. ಇದಕ್ಕೆ ಲೋಕನಾಥ್ ತಂದೆ ಧರ್ಮಪ್ಪ, ತಾಯಿ ಕಾವೇರಿ, ನಳಿನಿ ಎಂಬುವವರ ಮೇಲೆ ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದಾರೆ. ಮನೆ ಎದುರು ಶವವಿಟ್ಟು ಪ್ರತಿಭಟನೆ. ಇಂದು ಬೆಳಗ್ಗೆ ನಗರದ ಹೊಯ್ಸಳ ನಗರದಲ್ಲಿರುವ ಲೋಕನಾಥ್ ಮನೆ ಎದುರು ಮಮತಾ ಶವವಿಟ್ಟು ಸಂಬಂಧಿಕರು ಪ್ರತಿಭಟನೆ ನಡೆಸಿದರು. ಇಂದು ಬೆಳಗ್ಗೆ ನಗರದ ಹೊಯ್ಸಳ ನಗರದಲ್ಲಿರುವ ಲೋಕನಾಥ್ನ ಮನೆ ಎದುರು ಮಮತಾ ಶವವಿಟ್ಟು ಸಂಬಂಧಿಕರು ಪ್ರತಿಭಟನೆ ನಡೆಸಿದರು. ಕೂಡಲೇ ಲೋಕನಾಥ್ ತಂದೆ ತಾಯಿಯನ್ನ ಬಂಧಿಸುವಂತೆ ಆಗ್ರಹಿಸಿದರು. ಲೋಕನಾಥ್ಗೆ ಅಕ್ರಮ ಸಂಬಂಧ ಹೊಂದಿರುವ ಮಹಿಳೆಯನ್ನ ಬಂಧಿಸಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಲೋಕನಾಥ್ ಹಾಗೂ ಮನೆಯವರು ಚಿನ್ನಾಭರಣಕ್ಕಾಗಿ ಪೀಡಿಸುತ್ತಿದ್ದರಿಂದ ಮಮತಾಳ ಮೃತದೇಹದ ಮೇಲೆ ಆಭರಣ ಇಟ್ಟು ಸಿಟ್ಟು ಹೊರಹಾಕಿದ್ರು. ಈ ವೇಳೆ ಮನೆ ಒಡತಿ ಕಳೆದುಕೊಂಡು ರೋಧಿಸುತ್ತಿದ್ದ ನಾಯಿಯನ್ನ ಮಮತಾ ಅವರ ಹಿರಿಯ ಪುತ್ರ ಸಂಯಮ್ ಸಮಾಧಾನ ಪಡಿಸಿದ. ಅಲ್ಲದೆ ಮಮತಾ ಅವರ ಸಹೋದರನ ಪತ್ನಿ ಶವ ನೋಡಲು ಬಂದಾಗ ಅಡ್ಡಿಪಡಿಸಿದ ಸಂಯಮ್ ನೀನು ಇಲ್ಲಿಗೆ ಬರಬೇಡ ಹೋಗು ಎಂದು ಕಳಿಸಿದ. ಮುನ್ನೆಚ್ಚರಿಕೆಯಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಕೆಲಸ ಮಾಡೋರು ಅವ್ರ ಜೊತೆ ಅಫೇರ್ ಸ್ಟಾರ್ಟ್ ಆಯ್ತು. 8-10 ವರ್ಷದಿಂದ ಇದೇ ಇದು. ಆಮೇಲೆ ಹೊಡಿಯೋದು ಬಡಿಯೋದು ಇದೇ ಮಾಡೋದು. ನಾವೆಲ್ಲ ಬಂದು ಒಂದ್ಸಲ ಸ್ಟೇಷನ್ ಹೋಗಿದಾಗ ಅವರು ರಾಜಿ ಮಾಡಿ ಕಳ್ಸಿದ್ರು. ಕಂಪ್ಲೇಂಟ್ ತಗೊಂಡಿಲ್ಲ, ಎಲ್ಲ ರಾಜಿ ಮಾಡಿ ಕಳ್ಸಿದ್ರು. ಯಾವಾಗ ಹೋದ್ರು ಹಿಂಗೇನೆ ಸಮಾಧಾನ ಮಾಡೋದು, ಇದು ಮಾಡೋದು. ದಿನ ಹೊಡಿಯೋದು ಹೊಡಿಯೋದು ಹೊಡಿಯೋದು. ಕೂದೆಲ್ಲ ಕಿತ್ತಾಕೋನು, ತಲೆಗೆಲ್ಲ ಇಟ್ಕೊಂಡು ಚೆಚ್ಚೋನು, ಎಲ್ಲ ತಲೆ ಚೆಚ್ಚೋನು. ದುಡ್ಡು ಇಲ್ಲಿಂದ ದುಡ್ಡು ಕಿತ್ಕೊಳ್ಳೋದು, ಆಸ್ತಿ 7 ವರ್ಷದಿಂದ ಈಕ್ವಲ್ ಇದು ತಗೋ ಅಂತ ಬಿಟ್ಟು ಆಸ್ತಿ ತಗೋ ಅಂತ ಬಿಟ್ಟು ಹಾಕ್ಸಿರೋದು. ಅವಳು ನನ್ನ ತಮ್ಮನ ಮದುವೆ ಆಗಿಲ್ಲ, ಅದಾದ್ಮೇಲೆ ನಮ್ಮ ಅಪ್ಪ ಕೊಡ್ತಾರೆ ನನಗೆ ಅಂದರೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ. ಈಗ ಒಂದು 6 ತಿಂಗಳಿಂದ 3 ತಿಂಗಳಿಂದ ಇಲ್ಲೆಲ್ಲ ಹೊಡೆದ್ಬಿಟ್ಟು ನನ್ನ ತಂಗಿ ಎದ್ಕೊಂಡು ನನ್ನ ಹತ್ರ ಓಡ್ ಬಂದಿದ್ರು ಬೆಂಗಳೂರಿಗೆ. 1 ವಾರ ಎಲ್ಲ ಇಟ್ಕೊಂಡು ಸಮಾಧಾನ ಮಾಡಿ, ಇಲ್ಲ ನಾನು ಮತ್ತೆ ನೋಡ್ಕೊತೀನಿ, ನೋಡಪ್ಪ ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಕೊಡು, ಒಂದಾದ ತಕ್ಷಣ ಎಲ್ಲನೂ ಕೊಡ್ತೀವಿ ಆಯಿತಾ, ಆದರೆ ಮಕ್ಳ ಹೆಸ್ರಿಗೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೆ ಸರ್. ಮತ್ತೆ ಸ್ಟಾರ್ಟ್ ಕೊಲೆ ಮಾಡಿದ್ದಾರೆ.
ಎಸ್ ಪಿ ಆಫೀಸ್ ಒಳಗಡೆನೇ ಹೊಡೆದಿದ್ದಾರೆ. ಆ ಹೊಡೆದಿರೋದು ಕೂಡ ಇನ್ನೂ ಬೇಕಾದ್ರೆ ನೀವು ಹೋಗಿ ನೋಡ್ಬೋದು. ಆ ರಕ್ತ ಹಂಗೆ ಇದೆ, ಇನ್ನೂ ಅದು ಎನ್ಕ್ವೈರಿ ನಡೀತಾ ಇದೆ. ಪೊಲೀಸವ್ರ ಮೇಲೆ ನಂಬಿಕೆ ಇದೆ ನಮಗೆ. ಆದಷ್ಟು ಇವತ್ತು ಬೆಳಿಗ್ಗೆನೂ ನಾವು ಅಡಿಷ್ನಲ್ SP ಹತ್ರ ಹೋಗಿ ಮಾತಾಡ್ಕೊ ಬಂದ್ವಿ. ಸಾಹೇಬರು ನಿಮಗೆ ಆದಷ್ಟು ಎಲ್ಲನೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎನ್ಕ್ವೈರಿ ಆಗಲಿ ಸರ್. ಈಗ ಸದ್ಯಕ್ಕೆ ನಾವು ಯಾವುದೇ ನಾವು ಗಲಾಟೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಯಾವುದೂ ಇಲ್ಲ. ನಾವು 2 ದಿನ ಕಾಯ್ತೀವಿ. ಪೊಲೀಸವ್ರ ಮೇಲೆ ನಂಬಿಕೆ ಇದೆ, 2 ದಿನ ಕಾಯ್ತೀವಿ. ಅವ್ರು ಅದೇನು ಆ್ಯಕ್ಷನ್ ತಗೋತಾರೆ ಅದ್ರ ಮೇಲೆ ನಮ್ಮ ಮುಂದಿನ ನಿರ್ಧಾರ ಸರ್. ಆದರೆ ಯಾವುದೇ ಕಾರಣಕ್ಕೂ ಈ ಕೇಸ್ನ ನಾವು ಇಲ್ಲಿ ಬಿಡೋದೇ ಇಲ್ಲ. ಅವ್ರ ಅಪ್ಪ ಅಮ್ಮ ಅಲ್ಲ, ಅವ್ರ ಇಡೀ ವಂಶನೇ ಬರಲಿ, ಅದೆಷ್ಟೇ ದುಡ್ಡು ಖರ್ಚಾಗಲಿ ನಾವೇ ಲಾಯರ್ ಇಟ್ಟು ಈ ಕೇಸ್ ನಡೆಸ್ತೀವಿ ಸರ್. ನಾವೇ ದುಡ್ಡಿಟ್ಟು ನಾವೇ ಲಾಯರ್ ಇಟ್ಟು ನಡೆಸಿ ಅವನಿಗೆ ಸಜೆ ಮಾಡಿಸ್ತೀವಿ ಸರ್. ಯಾರ ಕಡೆ ಸಪೋರ್ಟ್ ಇರಲಿ ಇಲ್ಲದೆ ಹೋಗಲಿ, ಇದು ನಡೆದಿದೆ, ನೀವೇ ನೋಡಿದ್ದೀರಾ ಎಲ್ಲರ ಕಣ್ಮುಂದೆ. ಅಶ್ಲೀಲ ವಿಡಿಯೋ ಅತ್ಯಾಚಾರ ಪ್ರಕರಣದಲ್ಲಿ ಜೈಲಿನಲ್ಲಿರುವ ಪ್ರಜ್ವಲ್ ರೇವಣ್ಣರನ್ನ ನೋಡಲು ಅವರ ತಂದೆ ಜೆಡಿಎಸ್ ಶಾಸಕ HD ರೇವಣ್ಣ ಜೈಲಿಗೆ ಹೋಗುವುದಿಲ್ಲವಂತೆ. ಹೀಗೆಂದು ಸ್ವತಃ ಅವರೇ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ನಮಗೆ ಸದ್ಯದ ಮಟ್ಟಿಗೆ ದೇವರ ಗತಿ ಬಿಟ್ಟರೆ ನ್ಯಾಯಾಂಗವೇ ಕಾಪಾಡಬೇಕು. ನನ್ನ ಮೇಲಿನ ಆರೋಪಗಳಿಂದ ಮುಕ್ತನಾಗಿ ಹೊರಬರುವೆ. ನಮ್ಮ ಕುಟುಂಬದ ಮೇಲೆ ಹಾಕಿರುವ ಕೇಸ್ಗಳು ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿದೆ. ಪ್ರಕರಣಗಳು ಕೋರ್ಟ್ನಲ್ಲಿ ಇರುವುದರಿಂದ ನಾನು ಮಾತನಾಡಲ್ಲ. ನನಗೆ ದೇವರು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ನಮಗೆ ನ್ಯಾಯ ಸಿಗುವ ವಿಶ್ವಾಸ ಇದೆ. ಭವಾನಿ ರೇವಣ್ಣ ಮಗನನ್ನ ನೋಡಲು ಹೋಗಿರುವುದರ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ತಾಯಿಯಾಗಿ ಮಗನನ್ನ ನೋಡಲು ಹೋಗಿರುತ್ತಾರೆ. ಅವರು ಏನೇನು ಮಾತನಾಡಿದ್ದಾರೆ ಎಂಬುದು ನನಗೆ ತಿಳಿದಿಲ್ಲ. ಹಾಗೆಂದು ನಾನೀಗ ಪ್ರಜ್ವಲ್ ಭೇಟಿಯಾಗಲು ಹೋಗುವುದಿಲ್ಲ. ಒಂದು ವೇಳೆ ಹೋದ್ರೆ ಅವನು ಏನೋ ಹೇಳಿಕೊಡಲು ಹೋಗಿದ್ದಾನೆ ಎನ್ನುತ್ತಾರೆ ಎಂದರು. ಇಡೀ ಪ್ರಕರಣದಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು ಟಾರ್ಗೆಟ್ ಆದ್ರ ಅಥವಾ ರೇವಣ್ಣ ಗುರಿಯಾದ್ರ ಎಂಬ ಪ್ರಶ್ನೆಗೆ ಉತ್ತರಿಸಿ, ಅದನ್ನ ಕಾಲ ಬಂದಾಗ ಉತ್ತರಿಸುವೆ, ಸಮಯ ಬಂದಾಗ ಎಳೆಯಾಗಿ ಬಿಚ್ಚಿಡಲಿದ್ದೇನೆ ಎಂದರು. ನಿನ್ನೆ ಭವಾನಿ ಅವರ ಜೊತೆ ನೀವ್ಯಾಕೆ ಪ್ರಜ್ವಲ್ ರೇವಣ್ಣನನ್ನ ನೋಡಲು ಸೆಂಟ್ರಲ್ ಜೈಲಿಗೆ ಹೋಗಲಿಲ್ಲ ಎಂದು ಕೇಳಿದ್ದಕ್ಕೆ ರೇವಣ್ಣ ಅವರು, ತಾನು ಮೈಸೂರು ಕಡೆ ಬಂದೆ, ಅವರು ಬೆಂಗಳೂರು ಕಡೆ ಹೋದ್ರು. ಅಷ್ಟಕ್ಕೂ ಅವರದು ಹೆತ್ತ ಕರಳು ಮಗನನ್ನ ನೋಡಬೇಕೆನಿಸಿರುತ್ತದೆ. ಹಾಗಾಗಿ ಹೋಗಿದ್ದಾರೆ. ತಾನು ಭಾರವನ್ನೆಲ್ಲ ದೇವರ ಮೇಲೆ ಹಾಕಿದ್ದಾಗಿ ಹೇಳಿದ್ರು. ಇನ್ನು ಹೊಳೆನರಸೀಪುರ ಶಾಸಕ HD ರೇವಣ್ಣ ತಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ವಿದ್ಯಮಾನಗಳ ಬಗ್ಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ರು. ಕಳೆದ 25 ವರ್ಷಗಳಿಂದ ರಾಜಕೀಯದಲ್ಲಿದ್ದೇನೆ ಮತ್ತು ಶಾಸಕನಾಗಿ ಹಾಗೂ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಮತ್ತು 4 ದಶಕಗಳಿಂದ ನನ್ನ ತಂದೆ ದೇವೇಗೌಡರ ಜೊತೆ ಕೆಲಸ ಮಾಡುತ್ತಿದ್ದೇನೆ. ನಮ್ಮ ಕುಟುಂಬದ ವಿರುದ್ಧ ನಡೆದಿರುವ ಷಡ್ಯಂತ್ರದ ಬಗ್ಗೆ ಸದ್ಯಕ್ಕೇನು ಮಾತನಾಡಲ್ಲ. ಸಮಯ ಕೂಡಿ ಬಂದಾಗ ಮಾತನಾಡುತ್ತೇನೆ. ತಮ್ಮ ಮಗ ಸೂರಜ್ ರೇವಣ್ಣ ಒಬ್ಬ ದೈವ ಭಕ್ತನಾಗಿದ್ದಾನೆ ಮತ್ತು ತಾಯಿ ಚಾಮುಂಡೇಶ್ವರಿ ಮತ್ತು ತಾಯಿ ರಾಜರಾಜೇಶ್ವರಿಯ ಕೃಪೆ ಅವನ ಮೇಲಿದೆ. ನಿಷ್ಕಳಂಕಿತನಾಗಿ ಜೈಲಿನಿಂದ ಹೊರಬರುತ್ತಾನೆ ಎಂಬ ನಂಬಿಕೆ ತನಗಿದೆ ಎಂದು ರೇವಣ್ಣ ಹೇಳಿದರು. ಪ್ರಸ್ತುತ ವಿದ್ಯಮಾನಗಳಿಂದ ತಾನೇನೂ ಹೆದರಿಲ್ಲ. ಹಾಗೆ ಹೆದರೋದಾದರೆ ಮನೆಯಲ್ಲಿರಬೇಕಾಗುತ್ತಿತ್ತು ಎಂದರು. ಅರ್ಕಲಗೂಡು ತಾಲೂಕು ರಾಮನಾಥಪುರ ಕೊಣನೂರು ಮೂಲಕ ಹಾದು ಹೋಗಿರುವ ರಾಜ್ಯ ಹೆದ್ದಾರಿ ಕಾಮಗಾರಿಯಲ್ಲಾಗಿರುವ ಲೋಪದೋಷವನ್ನ ಸರಿಪಡಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್ ರಾಘವೇಂದ್ರ ಗೌಡ ಎಚ್ಚರಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಶಿಪ್ 4 ಅಧಿಕಾರಿಗಳಿಂದ ನಡೆಯುತ್ತಿರುವ ಕಾಮಗಾರಿ ಇಡಿಯಾಗಿ ಪೂರ್ಣಗೊಂಡಿಲ್ಲ. ಈಗಾಗಲೇ 350ಕ್ಕೂ ಹೆಚ್ಚು ಅಪಘಾತ ಸಂಭವಿಸಿ ಅನೇಕ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಈ ಬಗ್ಗೆ ಹಲವು ಹೋರಾಟ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಸಂಬಂಧಪಟ್ಟ ಅಧಿಕಾರಿ ಉಡಾಫೆ ಉತ್ತರ ನೀಡುತ್ತಿದ್ದಾರೆ. ಕೆಲವು ಕಡೆ ರಸ್ತೆಯ ನೀರು ಚರಂಡಿ ಮೂಲಕ ಹರಿಯದೆ ಅಕ್ಕಪಕ್ಕದ ಅಂಗಡಿಗೆ ನುಗ್ಗಿ ಅಪಾರ ನಷ್ಟವಾಗಿದೆ. ವಾರದೊಳಗೆ ಈ ಎಲ್ಲ ಲೋಪ ಸರಿಪಡಿಸದೇ ಇದ್ದರೆ ಜುಲೈ 12ರಂದು ಅರ್ಕಲಗೂಡು ತಾಲೂಕು ಕಚೇರಿ ಎದುರು ನೊಂದ ಕುಟುಂಬದೊಂದಿಗೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಕೆಶಿಪ್ 3 ಕರ್ನಾಟಕ ರಾಜ್ಯ ಹೆದ್ದಾರಿ ಮಾಗಡಿಯಿಂದ ಸೋಮರಪೇಟೆಗೆ ಒಂದು ನೂತನವಾಗಿ ರಸ್ತೆ ಮಾಡ್ತಾ ಇದ್ದಾರೆ. ರಸ್ತೆ ಕಾಮಗಾರಿ ಸ್ಟಾರ್ಟ್ ಆಗಿ ಸುಮಾರು 4 ವರ್ಷ ಆಗಿದೆ. ಅರಕಲಗೂಡು ತಾಲೂಕಿನ ರಾಮನಾಥಪುರ ಹೋಬಳಿ, ಕೊಣನೂರು ಹೋಬಳಿ ಇವರೇನು ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ, ಅರ್ಧಂಬರ್ಧ ಕೆಲಸ ಮಾಡಿದರೆ, ಕೆಲವೊಂದು ಜಾಗದಲ್ಲಿ ಸಂಪೂರ್ಣವಾಗಿ ಕೆಲಸ ಮುಗಿದಿದೆ. ಆದರೂ ಕೂಡ ಇವತ್ತು ಅಲ್ಲಿರುವಂಥ ಜನರಿಗೆ ಆಗ್ತಿರುವಂಥ ಕಷ್ಟಗಳನ್ನ ಒಂದು ವಿಚಾರವಾಗಿ ನಾನು ಈ ದಿನ ಈ ಒಂದು ಪತ್ರಿಕಾಭವನಕ್ಕೆ ಬಂದಿದ್ದೀನಿ. ವಿಚಾರ ಇಷ್ಟೇ, ಇವರೇನು ರಸ್ತೆ ನಮಗೆ ಆ ಒಂದು ಭಾಗದಲ್ಲಿ ಒಂದು ಉತ್ತಮ ರಸ್ತೆ ಮಾಡಿಕೊಡ್ತೀನಿ ಅಂತೇಳಿ ರಸ್ತೆ ಅಗಲೀಕರಣ ಮಾಡ್ತಾ ಇದ್ದಾರೆ. ಆ ರಸ್ತೆಯಲ್ಲಿ ಕೊಣನೂರು ಹೋಬಳಿ ಮತ್ತು ರಾಮನಾಥಪುರ ಹೋಬಳಿಯಲ್ಲಿ ದಿನನಿತ್ಯ ಅಪಘಾತಗಳು ಜಾಸ್ತಿ ಆಗ್ತಾಯಿದೆ. ಈ ವಿಚಾರವಾಗಿ ಸುಮಾರು ಈಗಾಗಲೇ ಸಾಕಷ್ಟು ಬಾರಿ ಹೋರಾಟ ಮಾಡಿ ಏನು ಕೆಶಿಪ್ 3 ಅಧಿಕಾರಿಗಳಿಗೆ ಸಾಕಷ್ಟು ಮನವಿ ಮಾಡಿದ್ದೀವಿ. ಏನು ನಿಮ್ಮ ಅವೈಜ್ಞಾನಿಕವಾಗಿ ಏನು ನೀವು ರಸ್ತೆ ಮಾಡಿದ್ದೀರಾ, ಎಲ್ಲೆಲ್ಲಿ ಕಾಮಗಾರಿ ಲೋಪದೋಷಗಳಾಗಿದೆ, ನಿಮ್ಮ ಪ್ಲ್ಯಾನಿಂಗಲ್ಲಿ ಎಲ್ಲಿ ಲೋಪದೋಷಗಳಾಗಿದೆ ಬನ್ನಿ ನೋಡಿ ಅಂಥೇಳಿ ಸಾಕಷ್ಟು ಬಾರಿ ಹೇಳಿದ್ವಿ. ಅವರು ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೀಗಾಗಿ ಈ ದಿನ ಹಾಸನ ಜಿಲ್ಲೆ ಈ ನಿಮ್ಮ ಎದುರುಗಡೆ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀನಿ. ವಿಚಾರ ಇಷ್ಟೇ, ಇನ್ನು ಒಂದು ವಾರದೊಳಗೆ ಜನರಿಗೆ ಅಲ್ಲೇನು ಅನಾನುಕೂಲ ಆಗ್ತಾಯಿದೆ, ತೊಂದರೆ ಆಗ್ತಾಯಿದೆ,
ಮತ್ತು ಇವರು ರಸ್ತೆ ಕಾಮಗಾರಿಯಲ್ಲಿ ಎಲ್ಲೆಲ್ಲಿ ಲೋಪದೋಷಗಳಾಗಿದ್ದಾರೆ ಅದನ್ನು ಬಂದು ಪರಿಶೀಲನೆ ಮಾಡಿ ಅಲ್ಲಿ ಏನು ಈಗ ಅಪಘಾತ ಸುಮಾರು 350ಕ್ಕೂ ಹೆಚ್ಚು ಅಪಘಾತ ಆಗಿರ್ತದೆ. ಅಪಘಾತ ಆದಂಥ ವೆಹಿಕಲ್ಗಳು ಸಂಪೂರ್ಣವಾಗಿ ವ್ಯಕ್ತಿಗಳು ಸ್ಥಳದಲ್ಲೇ. ಪತ್ರಿಕಾಗೋಷ್ಠಿಯಲ್ಲಿ ರಮೇಶ್, ಪ್ರಕಾಶ್, ಮೂರ್ತಿ, ದಿವಾಕರ್ ಗೌಡ. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮ ಪಂಚಾಯಿತಿ ಇತ್ತೀಚಿನ ದಿನದಂದು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ತೀವ್ರ ನಿರಾಸಕ್ತಿ ಹೊಂದಿದ್ದು, ಇಲ್ಲಿನ ಪಿಡಿಒ ಸೇರಿದಂತೆ ನೌಕರರು ಜನತೆಯೊಂದಿಗೆ ಉಡಾಫೆಯಿಂದ ವರ್ತಿಸುತ್ತಾರೆ ಎಂದು ಆರೋಪಿಸಿ ಹೆಬ್ಬಾಳು ಗ್ರಾಮಸ್ಥರು ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಹೆಬ್ಬಾಳು ಗ್ರಾಮಸ್ಥರು ಕಚೇರಿಗೆ ಬೀಗ ಹಾಕಿದ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಬೀಗ ಹಾಕುವುದನ್ನು ತಡೆಯಲು ಯತ್ನಿಸಿದರು. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ಕಾರಣವಾಗಿತ್ತು. ಬಳಿಕ ಆಗಮಿಸಿದ ಹೆಬ್ಬಾಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅವಿನಾಶ್ಗೆ ಕಚೇರಿ ಒಳಗೆ ಪ್ರವೇಶಿಸಲು ಮುಂದಾದ ಸಂದರ್ಭದಲ್ಲಿ ಮೊದಲು ಸಮಸ್ಯೆ ಇರುವ ಸ್ಥಳಕ್ಕೆ ಬನ್ನಿ ಎಂದು ಹೇಳಿ ಕಚೇರಿಗೆ ಪುನಃ ಬೀಗ ಹಾಕಿಕೊಂಡು ಕರೆದುಕೊಂಡು ಹೋದರು. ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿದ ಕಾರಣದಿಂದ ಮಧ್ಯಾಹ್ನ 1 ಗಂಟೆ ತನಕ ಸಾರ್ವಜನಿಕರು ತಮ್ಮ ಕೆಲಸಗಳಿಗೆ ಪರದಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ರೈತ ಸಂಘದ ಬಸವರಾಜು, ಮಲ್ಲಿಕಾರ್ಜುನ ಮತ್ತು ಚಂದ್ರಶೇಖರ, ಹೆಬ್ಬಾಳು ಗ್ರಾಮ ಪಂಚಾಯಿತಿ ಇತ್ತೀಚಿನ ದಿನದಂದು ಜನತೆಗೆ ಸೌಲಭ್ಯಗಳನ್ನು ನೀಡಲು ವಿಫಲವಾಗಿದೆ. ವಿದ್ಯುತ್ ದೀಪ, ಕುಡಿಯುವ ನೀರು ಸೇರಿದಂತೆ ರಸ್ತೆ ಚರಂಡಿಗಳ ನಿರ್ಮಾಣಕ್ಕೆ ಧೋರಣೆ ಅನುಸರಣೆ ಮಾಡುತ್ತಿದೆ. ವಿಶೇಷವಾಗಿ ಕಚೇರಿ ವೇಳೆ ಯಾವ ನೌಕರರು ಕೂಡ ಬರುತ್ತಿಲ್ಲ. ಬೇಕಾಬಿಟ್ಟಿ ಬರುತ್ತಾರೆ, ಕೇಳಿದರೆ ಉಡಾಫೆಯಿಂದ ಉತ್ತರ ನೀಡುತ್ತಾರೆ. ಈ ಕಾರಣದಿಂದಲೇ ಗ್ರಾಮಸ್ಥರು ಸೇರಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಲಾಗಿದೆ. ಈ ಬಗ್ಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಮತ್ತು ಬೇಲೂರು ಶಾಸಕರು ಗಮನ ನೀಡಬೇಕು. ಇಲ್ಲವಾದರೆ ಮುಂದಿನ ದಿನದಂದು ಹೋರಾಟ ಉಗ್ರ ಸ್ವರೂಪ ಪಡೆಯುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಆಯ್ತ್ರಿ, ನಿಮ್ದು ಬಿಡ್ರಿ. ರಾಮಣ್ಣ ಯಾರು ಇದ್ದೀರಾ ಹೇಳಿ. ಅದನ್ನ ಹೇಳ್ರಿ, ಉತ್ತರ ತಡಿಲ್ಲ ಇಲ್ಲಿ. ಅದು ಯಾಕೆ ಬಂದಿಲ್ಲ ಅದನ್ನ ಹೇಳ್ಸಿ. ಯಾಕೆ ಬಂದಿಲ್ಲ? ಯಾರು? ರಾಮಣ್ಣ ಒಂದೇ ಇದ್ದಿದ್ದು. ರಾಮಣ್ಣ ಒಂದೇ ಇದ್ದಿದ್ದು. ನೀರಲ್ಲ, ತಿಕ್ಕತೋಲ್ ನೀರಲ್ಲ, ರೋಡಿ ಮಾತಾಡ್ಲಿ ತಡ್ರ ಮರ. ಯಾಕೆ ಬಂದಿಲ್ಲ? ಎಷ್ಟು ಗಂಟೆ ಕೆಲಸ? ಯಾರಿದ್ದಾರೋ? ರಾಮಣ್ಣ ಒಂದೇ ಇದ್ದಿದ್ದು. ಯಾಕೆ ಬಂದಿಲ್ಲ? ರಾಮಣ್ಣ ಬಾಜು ತಿಕ್ಕ ಕೂತಿದ್ದೀನಿ ನೋಡಿ ಅಂತ ಅನ್ನುತ್ತೆ. ಅದೇ ಸರ್, ಯಾಕೆ ಬಂದಿರ್ಲಿಲ್ಲ ಸರ್? ಎಷ್ಟು ಗಂಟೆಗೆ ಬರೋದು? ಎಷ್ಟು ಗಂಟೆಗೆ ಬರೋದು? ಯಾರು ಇರಲಿಲ್ಲ ಅಂತ ನಾವು ಹೇಳ್ತಾ ಇಲ್ವಾ? ರಾಮಣ್ಣ ಒಂದೇ ಇದ್ದಿದ್ದು ಅಂತ. ಆಮೇಲೆ ಎಷ್ಟು ಗಂಟೆಗೆ ಬರೋದು ಆಫೀಸಿಗೆ? ಎಷ್ಟು ಗಂಟೆಗೆ ಬರೋದು ಅಂತ ಯಾಕೆ ಬಂದಿರಲಿಲ್ಲ? 10:15 ಆಗಿಲ್ಲ. ನಾವೆಲ್ಲ ಸುಳ್ಳೆಲ್ಲ ಬಂದಿರ್ತೀವ. ರಾಮಣ್ಣ ಒಂದೆಯ ಆಯ್ತು, ಅವ್ರು ಇದ್ರಲ್ಲ ಸ್ಟಾಫ್. ಅವ್ರೊಬ್ಬರೇ ಸ್ಟಾಫ್ ಏನ್ರಿ? ಬೆಳಗ್ಗೆ 6 ಗಂಟೆ ಬನ್ನಿ, ಆಯ್ತು ಹೋಗಿ ಸ್ಪಾಟಿಗೆ. ನೋಡ್ರಿ ಇಲ್ಲಿ ಅದಾಗಿರೋದ ದನ ಕರ ಮನುಷ್ಯರು ಓಡಾಡಕ್ಕಾಗಲ್ಲ. ಆ ತರ ಇದೆ. ಯಾವತ್ ತೆಗಿಸ್ತೀರಾ ನೀವು? ಈ ತರ ಇದೆ. ಜಂಗಲ್ ತಗ್ಸಕ್ಕಾಗಲ್ವೇನ್ರಿ? ಬರೀಯಾ ಯಾವಾಗ ಏನ್ ವಾರದಲ್ಲಿ ಮಾಡ್ತೀರಿ? ಪಕ್ಕದಲ್ಲೆಲ್ಲ ಬೆಲೆ ಹಾಕಿದ್ದಾರೆ. ಈಗ ಮಕ್ಳುಗಳು ಕೂಲಿಗೆ ಹೋಗವು, ಶೂ ಸಾಕ್ಸ್ ಎಲ್ಲ ಕೈ ನೋಡಿ ಬನ್ನಿ. ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಆನಂದ್ ಕುಮಾರ್, ಅಂಗಡಿ ಮೂರ್ತಿ, ಮೋಹನ್, ಬಾಬು, ಉಮೇಶ್, ದೊಡ್ಡಬ್ಯಾಡಗೆರೆ, ಶಿವರುದ್ರಯ್ಯ, ಪುಟ್ಟಣಯ್ಯ, ರವಿ ಸೇರಿದಂತೆ ಇತರರು ಭಾಗವಹಿಸಿದರು. ಕಂದಾಯ ಇಲಾಖೆಯಲ್ಲಿ ಕೆಲಸಗಳು ಶಿಸ್ತುಬದ್ಧವಾಗಿ ನಡೆದಾಗ ಬಹಳಷ್ಟು ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ಅರ್ಕಲಗೂಡು ತಾಲೂಕು ಕಚೇರಿಯಲ್ಲಿ ಸೋಮವಾರ ನಡೆದ ಕಂದಾಯ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಹತ್ತರವಾದ ಹೊಣೆಗಾರಿಕೆ ಇರುವ ಕಂದಾಯ ಇಲಾಖೆ ನೌಕರರು ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು. ಜನಸಾಮಾನ್ಯರನ್ನ ಕಚೇರಿಗೆ ಅಲಿಸದೆ ಅವರ ಸಮಸ್ಯೆಯನ್ನ ಸೌಜನ್ಯ ಸಮಾಧಾನದಿಂದ ಆಲಿಸಿ ಪರಿಹಾರ ದೊರಕಿಸಲು ಮುಂದಾಗಬೇಕು. ಜನಸಾಮಾನ್ಯರು ರೈತರಿಗೆ ಕಿರುಕುಳ ನೀಡಿದರೆ ಅದನ್ನು ಸಹಿಸಲು ಸಾಧ್ಯವಿಲ್ಲ. ಕಠಿಣ ಕ್ರಮಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇವತ್ತು ಕೂಲಿ ಮಾಡ್ತಕ್ಕಂಥದ್ದು ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಸರ್ಕಾರಿ ನೌಕರರು 365 ದಿವಸ
24 ಗಂಟೆನೂ ಕೂಡ ಯು ಆರ್ ಅನ್ ಎಂಪ್ಲಾಯ್ ಆಫ್ ಗೌರ್ಮೆಂಟ್. ಭಾನುವಾರ ರಜಾ ಇದ್ರೆ ನಿಮ್ಮನ್ನೇನಾದ್ರು ಕೇಳಿದ್ರು ನಾನು ರಜಾ, ನಾನು ಅವತ್ತು ಅಧಿಕಾರಿ ಅಲ್ಲ ಅನ್ನಕೈತದ ನೀವು. ಭಾನುವಾರ ದೇಶನ ಯಾರು ಪೊಲೀಸರು ಹಿಡಿದುಕೊಂಡ್ಬಿಟ್ರೆ ಸರ್ಕಾರಿ ನೌಕರ ಮೇಲೆ ಅಲ್ಲೇ ಭಾನುವಾರ ಹೊಡೆದು ನಿಲ್ಬಿಟ್ರೆ ನೀನು ರಜಾ ಇದೆ ನೀನು ಇಲ್ಲ ಅಂತ ಅನ್ನಕ್ಕಾಗಲ್ಲ. ಅವರು ಕೊನೆವರೆಗೂ ರಿಟೈರ್ಡ್ ಆಗೋರಿಗೆ ಅವರು 365 ದಿವಸ 24 ಗಂಟೆನೂ ಕೂಡ ಸರ್ಕಾರಿ ನೌಕರರು. ಆಮೇಲೆ ಯಾರ್ಯಾರೇ ಆಗಿಲ್ಲ ತಪ್ಪು ಹೇಳಿದ್ರೆ ಅಥವಾ ಇನ್ನೊಂದು ಹೇಳಿದ್ರೆ ದಯವಿಟ್ಟು ಹೆಸಿಟೇಷನ್ ಮಾಡ್ತೀವಿ. ಇದು ತಪ್ಪು ಮಾಡೋಕ್ಕಾಗಲ್ಲ, ಇದನ್ನ ಹೇಳ್ತಕ್ಕಂಥ ನಿಮ್ಮ ಜವಾಬ್ದಾರಿ ರೈತರಿಗೆ ಎಲ್ಲರಿಗೂ ಮೂಡಿಸ್ತಕ್ಕಂಥದ್ದು. ಇವತ್ತು ಇಷ್ಟೆಲ್ಲ ಮಾತಾಡ್ತಾರೆ. ಎಷ್ಟು ಜನ ಬಂದರೆ ನಮ್ಮಲ್ಲಿ ಹೆಚ್ಚು ಕಡಿಮೆ 3 ಲಕ್ಷ ಪಾಪ್ಯುಲೇಷನ್. ಇದ್ರ ಬಗ್ಗೆ ಕಾಂಪ್ಲೇಂಟ್ ಮಾಡಿ ನಿಮ್ಮ ಸರ್ಕಲ್ ಅಲ್ಲಿ ದಯವಿಟ್ಟು ಕಂದಾಯ ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣದ್ ಮಾತನಾಡಿ, ರೈತರಿಗೂ ಕಂದಾಯ ಇಲಾಖೆಗೂ ಅವಿನಾಭಾವ ಸಂಬಂಧವಿದೆ. ಸಮಸ್ಯೆ ಇದ್ದಾಗಲಷ್ಟೇ ಜನರು ಕಚೇರಿಗೆ ಬರುತ್ತಾರೆ. ರೈತರು ತಮ್ಮ ಕೆಲಸಕ್ಕಾಗಿ ಬಂದಾಗ ಅವರನ್ನ ಸತಾಯಿಸಬೇಡಿ. ಅವರು ನೀಡುವ ಅನ್ನದ ಋಣವನ್ನ ನೆನಪಿಸಿಕೊಂಡು ಅವರ ಕೆಲಸವನ್ನ ತ್ವರಿತವಾಗಿ ಮಾಡುವಂತೆ ತಿಳಿಸಿದರು. ಕಂದಾಯ ವರ್ಷವು ಪ್ರತಿ ವರ್ಷದ ಜುಲೈ 1ರಿಂದ ಜೂನ್ 30ರವರೆಗೆ ಏನು ನಿಗದಿಯಾಗಿರುತ್ತೆ ಹೊಸ ಕಂದಾಯ ವರ್ಷದ ಆಚರಣೆಯನ್ನು ನಾವು ಆಚರಿಸ್ತೇವೆ. ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಕಂದಾಯ ಇಲಾಖೆಗಳಲ್ಲಿ ಈ ದಿನವನ್ನು ನಾವು ಇವತ್ತಿನಿಂದ ನಾವು ಹೊಸದಾಗಿ ಏನು MR ನಂಬರ್ ಕ್ರಿಯೇಟ್ ಆಗ್ತವೆ, ಅದು 01 ಸ್ಟಾರ್ಟ್ ಆಗ್ತದೆ. ಅದನ್ನು ನಾವು ಒಂದು ಸಾಂಕೇತಿಕವಾಗಿ ಹೊಸ ವರ್ಷ ಏನು ಬರುತ್ತೆ, ಯುಗಾದಿಗೆ ಯಾವ ಥರ ನಮ್ಮ ಧಾರ್ಮಿಕವಾಗಿ ಹೊಸ ಹಬ್ಬ ಇದೆಯೋ ಅದೇ ರೀತಿ ಕಂದಾಯ ಇಲಾಖೆಗೆ ಹೊಸ ವರ್ಷ ಇವತ್ತು ಸ್ಟಾರ್ಟ್ ಆಗ್ತದೆ. ಕಂದಾಯ ಇಲಾಖೆ ಇದು ಒಂದೇ ಇಲಾಖೆ ಆದರೂ ಕೂಡ ಅತಿ ಹಿಂದಿನ ಕಾಲದಿಂದಲೂ ಬ್ರಿಟಿಷ್ ಆಡಳಿತ ಇರ್ಬೋದು, ಅದಕ್ಕೂ ಪೂರ್ವವಾಗಿ ರಾಜ ಮಹಾರಾಜರ ಕಾಲ ಇರ್ಬೋದು, ಮೌರ್ಯರ ಕಾಲ ಇರ್ಬೋದು, ಪ್ರತಿಯೊಂದು ಈ ನಮ್ಮ ಈ ಒಂದು ಐತಿಹಾಸಿಕ ಹಿನ್ನೆಲೆ ನೋಡಿದಾಗ ಕಂದಾಯ ಅನ್ನೋದು ಈ ಭೂಮಿ ಯಾವಾಗಿಂದ ನಾವು ಕಲ್ಟಿವೇಷನ್ ಮಾಡಿಕೊಂಡು ಒಂದು ಆಡಳಿತಕ್ಕೆ ಭೂಮಿ ಒಳಪಟ್ಟಿದೆಯೋ. ಇನ್ನು ಇದಕ್ಕೂ ಮೊದಲು ತಾಲೂಕು ಕಚೇರಿ ಆವರಣದಲ್ಲಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಹಲವಾರು ಬಾರಿ ಬಂದರೂ ಕೆಲಸಗಳು ಆಗುತ್ತಿಲ್ಲ, ಕಚೇರಿಗೆ ಅಲಿಯುವುದೇ ನಿತ್ಯದ ಕೆಲಸವಾಗಿದೆ ಎಂದು ಹಲವು ಮಂದಿ ಸಾರ್ವಜನಿಕರು ಶಾಸಕ ಎ ಮಂಜು ಅವರ ಬಳಿ ಅಹವಾಲು ಹೇಳಿಕೊಂಡರು. ಕಂದಾಯ ದಿನಾಚರಣೆ ಕಾರ್ಯಕ್ರಮಕ್ಕೆ ತಾಲೂಕು ಕಚೇರಿಗೆ ಬಂದಿದ್ದ ಶಾಸಕರನ್ನ ಅಲ್ಲಿದ್ದ ಜನರು ಸುತ್ತುವರೆದು ತಮ್ಮ ಸಮಸ್ಯೆಗಳ ಕುರಿತು ಅವಲತ್ತುಕೊಂಡರು. ವೃದ್ಧ ಮಹಿಳೆಯೊಬ್ಬರು 1.5 ವರ್ಷದಿಂದ ತಮಗೆ ಬರುತ್ತಿದ್ದ ವೃದ್ಧಾಪ್ಯ ವೇತನ ನಿಂತು ಹೋಗಿದೆ, ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಗೋಳು ಹೇಳಿಕೊಂಡರು. ಸಮಸ್ಯೆ ಆಲಿಸಿದ ಶಾಸಕರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಕೂಡಲೇ ಸಮಸ್ಯೆಗೆ ಸ್ಪಂದಿಸಿ ಬಗೆಹರಿಸುವಂತೆ ತಾಕೀತು ಮಾಡಿದರು. ಕುಮಟಾ ಶಿರಸಿ ರಾಜ್ಯ ಹೆದ್ದಾರಿಯೊಂದರಲ್ಲಿ ಹೊಂಡ ಬಿದ್ದ ಗುಂಡಿಗಳನ್ನು ಕೂಡಲೇ ದುರಸ್ತಿ ಮಾಡಬೇಕು ಹಾಗೂ 6 ತಿಂಗಳ ಒಳಗಾಗಿ ಬಾಕಿ ಉಳಿದಿರುವ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಎಂದು ಆಗ್ರಹಿಸಿ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿತ್ತು. ಕುಮಟಾದ ಆಣಕೋಡದಲ್ಲಿ ರಾಜ್ಯ ಹೆದ್ದಾರಿ ತಡೆದು ರಸ್ತೆಯ ದುರಸ್ತಿ ನ್ಯಾಯಕ್ಕಾಗಿ ಆಗ್ರಹಿಸಿದರು. ಇನ್ನು ರಸ್ತೆಯ ಗುಂಡಿಗಳಲ್ಲಿ ಮೀನು ಬಿಟ್ಟು ಹಿಡಿಯುವ ಹಾಗೂ ಗುಂಡಿ ಇರುವ ಕಡೆ ಬಾಳೆಗಿಡ ನೆಟ್ಟು ಆಕ್ರೋಶ ವ್ಯಕ್ತಪಡಿಸಿ ಅಣುಕು ಪ್ರದರ್ಶನ ಮಾಡಿದರು. ನಂತರ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸುವಂತೆ ಒತ್ತಾಯಿಸಿ ಸಹಾಯಕ ಆಯುಕ್ತರಾದ ಕಲ್ಯಾಣಿ ಕಾಂಬ್ಳೆಯವರಿಗೆ ಮನವಿ ಸಲ್ಲಿಸಿದರು. ಇನ್ನು ಇದೇ ಮಾರ್ಗವಾಗಿ ಸಾಗುತ್ತಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯರ ವಾಹನವನ್ನ ಪ್ರತಿಭಟನಾಕಾರರು ತಡೆದು ಸಮಸ್ಯೆ ಬಗ್ಗೆ ತಿಳಿಸಿದ್ದು, ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವ ಶೀಘ್ರದಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸುವುದಾಗಿ ಭರವಸೆ ನೀಡಿ ತೆರಳಿದರು. ಈ ವೇಳೆ ಮಾತನಾಡಿದ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ, ಶಿರಸಿ ಕುಮಟಾ ರಸ್ತೆಯಲ್ಲಿ ಹೊಂಡಗಳು ಬಿದ್ದು ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಸಮಸ್ಯೆಯಾದ ಹಿನ್ನೆಲೆಯಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ದಿನನಿತ್ಯ ಸಂಚರಿಸುವ ವಾಹನ ಸವಾರರಿಗೆ, ಶಾಲೆಯ ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆಯಾಗಿದ್ದು, ಈ ಹೊಂಡದಲ್ಲಿ ಬಿದ್ದು ಸಾವು ನೋವುಗಳು ಸಂಭವಿಸಿದೆ. ಈಗ ಬಿದ್ದಿರುವ ಹೊಂಡವನ್ನ ತಾತ್ಕಾಲಿಕವಾಗಿ ಮುಚ್ಚಿ ಇನ್ನು 6 ತಿಂಗಳು ಒಳಗಾಗಿ ಕಾಮಗಾರಿಯನ್ನ ಪೂರ್ತಿ ಮಾಡಬೇಕೆಂದು ಒತ್ತಾಯಿಸಿದರು. ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಈಗಾಗಲೇ ನಿಮಗೂ ಎಲ್ಲರಿಗೂ ಗೊತ್ತದೆ, ನಮ್ಮ ಸಾರ್ವಜನಿಕರಿಗೆಲ್ಲ ಗೊತ್ತದೆ. ನಾವು ಕುಮಟಾ ಶಿರಸಿ ರೋಡು ಈಗಾಗಲೇ ಶುರುವಾಗಿ 2.5-3 ವರ್ಷ ಆಯಿತು, ಆದರೆ ಪೂರ್ತಿ ಆಗಲಿಲ್ಲ. ಆದರೆ ಕೆಲವೊಂದು ಕಡೆಗೆ ಶೋಚನೀಯ ಪರಿಸ್ಥಿತಿ ಉಂಟು. ರೋಡ್ ತಿರುಗಾಡ್ಲಿಕ್ಕೆ ಆಗದಿದ್ದಂತ ಪರಿಸ್ಥಿತಿ. ಈ ರೋಡಿನ ಮೇಲೆ ಎಷ್ಟೋ ಆಂಬ್ಯುಲೆನ್ಸ್ಗಳು ತಿರುತ್ತವೆ. ಅದರಲ್ಲಿ ಈ ರೋಡ್ನಲ್ಲಿ ತಕೊಂಡು ಹೋದ್ರೆ ಆ ಚಿಕಿತ್ಸೆ ತಗೊಳ್ಳುವಂತ ಒಂದು ಜನರಿಗೆ ಏನು ಪರಿಣಾಮ ಆಗಬಹುದು ಹೇಳಿ ಈ ರೋಡ್ ನೋಡಿದ್ರೆ ಗೊತ್ತಾಗ್ತದೆ. ಯಾಕಂದ್ರೆ ಈ ರೋಡ್ ಇಷ್ಟು ಹಾಳಾಗಿದೆ ಅಂತ ಹೇಳಿದ್ರೆ ತಿರುಗಾಡ್ಲಿಕ್ಕೆ ಅನರ್ಹವಾದ ಒಂದು ರೋಡ್ ಆಗಿದೆ. ಈಗ ಮಳೆಗಾಲ, ಈ ಮಳೆಗಾಲದಲ್ಲಿ ಇನ್ನು ಮುಂದೆ ಮಳೆಗಾಲ ಮತ್ತು ಜಾಸ್ತಿ ಆಗ್ತದೆ. ಮುಂದಿನ ಪರಿಸ್ಥಿತಿ ನಮ್ದೇನು? ಇದು ನಮ್ದೊಂದೇ ಸಮಸ್ಯೆ. ಹತ್ರ ಬಂದು ಸ್ಟ್ರೈಕ್ ಮಾಡ್ತಾ ಇದೀವಿ.
ವಿಷಯ ತಮಗೆಲ್ಲರಿಗೂ ಗೊತ್ತುಂಟು. ಶಿರ್ಸಿ ಕುಮಟಾ ರಸ್ತೆ ಕಳೆದ 2019ರಲ್ಲಿ ಆರಂಭವಾಗಿತ್ತು, 2022ರಲ್ಲಿ ಪೂರ್ತಿಗೊಳ್ಳಬೇಕಿತ್ತು. ಬಟ್ ಇವತ್ತೆಲ್ಲ ನೋಡ್ತಾ ಇದ್ದೀವಿ ನಾವು, ಅರ್ಧಂಬರ್ಧ ಕಾಮಗಾರಿ ಆಗಿದೆ. ಕಾಮಗಾರಿ ಚೆನ್ನಾಗಿದೆ, ಮಾಡಿ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಇವತ್ತು ಪ್ರಯಾಣಿಕರಿಗೆ ಈ ಮಾರ್ಗದಲ್ಲಿ ಸಾವಿರಾರು ಗಾಡಿಗಳು ಓಡಾಡ್ತಾ ಇದ್ದಾವೆ. ಬಹಳಷ್ಟು ಕೃಷಿಕರು ನಮ್ಮ ಭಾಗದಲ್ಲಿದ್ದಾರೆ. ಕೃಷಿ ಚಟುವಟಿಕೆಗೆ ನಮ್ಮ ಕತ್ಗಲ್ ಭಾಗ ಬರ್ತಾರೆ, ಕುಮಟಾ ಭಾಗ ಹೋಗ್ತಾರೆ. ಅವರು ಎಲ್ಲರ ಹತ್ರ ಕಾರ್ ಇಲ್ಲ, ಬೈಕಲ್ಲಿ ಬರಬೇಕು. ಇವತ್ತು ನೀವು ಈಗಾಗಲೇ ಇದೇ ದಾರಿಲಿ ಬಂದಿದ್ರಿ, ನಿಮ್ಗೆ ಗೊತ್ತಾಗುತ್ತೆ. ಬೈಕಲ್ಲಿ ಬಂದವ್ರು ನೀವು, ನಮ್ಮ ಜೀವನ ಕೈಯಲ್ಲಿ ಇಟ್ಕೊಂಡು ಬೈಕ್ ಹೊಡಿಬೇಕಾಗ್ತದೆ. ಈಗಷ್ಟೇ ನಮ್ಮ ಮೋಹನ್ ಭಂಡಾರಿ ಹೇಳಿದ್ರು, ಒಬ್ಬರಿಗೆ ಶಕ್ತಿ ಹೇಳಿ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿತ್ತಂತೆ. ಒಂದು ಗುಂಡಿಲ್ ಬಿದ್ದು 1,70,000 ರೂಪಾಯಿ ಖರ್ಚಾಗಿದೆ. ಮಂಗಳೂರು ತಗೊಂಡೋಗಿ ಯಾರು ಕೊಡ್ತಾರೆ? ಇದನ್ನ ಜವಾಬ್ದಾರಿ ಯಾರು ತಗೋತಾರೆ? ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣಾನಂದ ವರ್ಣೇಕರ, ಗ್ರಾಮ ಪಂಚಾಯಿತಿ ಸದಸ್ಯರಾದ ನಳಿನಿ ನಾಯಕ್, ಕರವೇ ಕತಗಾಲ ಘಟಕಾಧ್ಯಕ್ಷರಾದ ಮಾರುತಿ ಆನೆಗುಂದಿ, ಮಹೇಂದ್ರ ನಾಯಕ್, ಹರೀಶ್ ಭಟ್ ಸೇರಿದಂತೆ ಇತರರಿದ್ದರು. ವರದಿ ರೂಪಾ, ವಿವಿಸಿ ನ್ಯೂಸ್, ಉತ್ತರ ಕನ್ನಡ. ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611578008 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು, ಬಿ ಕಾಟಿಹಳ್ಳಿ, ಡೈರಿ ಸರ್ಕಲ್ ಹತ್ತಿರ, ಟೊಯೋಟಾ ಶೋರೂಮ್ ಎದುರು, ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. 40 ಅಡಿ ಆಳದ ಕಂದಕಕ್ಕೆ ಕೆಎಸ್ಆರ್ಟಿಸಿ ಬಸ್ ಉರುಳಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಸಮಗೋಡು ಬಳಿ ನಡೆದಿದೆ. ಬೆಂಗಳೂರಿನಿಂದ ಹೊಸನಗರ ಮಾರ್ಗವಾಗಿ ಭಟ್ಕಳಕ್ಕೆ ಬಸ್ ತೆರಳುತ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದ್ದು, ತಾಲೂಕಿನ ಸಮಗೋಡು ಬಳಿ ಸಾಗುವ ಎದುರಿಗೆ ಬಂದ ವಾಹನಕ್ಕೆ ಸೈಡ್ ಕೊಡುವಾಗ ಕಂದಕಕ್ಕೆ ಉರುಳಿ ದುರಂತ ನಡೆದಿದೆ. 40 ಅಡಿ ಆಳದಲ್ಲಿ ಮರಕ್ಕೆ ಕೆಎಸ್ಆರ್ಟಿಸಿ ಬಸ್ ಸಿಲುಕಿ ತಲೆಕೆಳಗಾಗಿದ್ದು, ಬಸ್ನಲ್ಲಿ ಮಹಿಳೆಯರು, ಮಕ್ಕಳು ಸೇರಿ 60ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದರು. ಅದೃಷ್ಟವಶಾತ್ ಸಣ್ಣ ಪುಟ್ಟ ಗಾಯಗಳಿಂದ ಪ್ರಯಾಣಿಕರು ಪಾರಾಗಿದ್ದು, ಮರವು ಅಡ್ಡ ಇಲ್ಲದಿದ್ದಲ್ಲಿ ಬಸ್ ಇನ್ನೂ 100 ಅಡಿ ಆಳಕ್ಕೆ ಬೀಳುವ ಸಂಭವವಿತ್ತು ಎನ್ನಲಾಗಿದೆ. ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿ ತಾಲೂಕಿನ ಸಮಗ್ರ ಅಭಿವೃದ್ಧಿಯ ಕೈಗನ್ನಡಿಯಾಗಿದ್ದ ಮಾಜಿ ಸ್ಪೀಕರ್ ಕೆಆರ್ಪೇಟೆ ಕೃಷ್ಣ ಅವರು ಇಂದಿನ ರಾಜಕಾರಣಿಗಳು ಹಾಗೂ ಯುವಜನರಿಗೆ ಮಾದರಿ ಎಂದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿದರು. ಕೆಆರ್ಪೇಟೆ ಪಟ್ಟಣದಲ್ಲಿರುವ ಸುಲೋಚನಮ್ಮ ರಾಮದಾಸ್ ಸಭಾಂಗಣದಲ್ಲಿ ಮಾಜಿ ಸ್ಪೀಕರ್ ಕೃಷ್ಣ ಅವರ 84ನೇ ಹುಟ್ಟುಹಬ್ಬದ ಅಂಗವಾಗಿ ಕೆಆರ್ಪೇಟೆ ಕೃಷ್ಣ ಪತ್ತಿನ ಸಂಘ ಆಯೋಜಿಸಿದ್ದ ಕೃಷಿ ವಿಚಾರಣಾ ಸಂಕಿರಣ ಹಾಗೂ ಸಾಧಕರಿಗೆ ಕೃಷ್ಣ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಲುಷಿತಗೊಂಡಿರುವ ರಾಜಕಾರಣದ ವ್ಯವಸ್ಥೆಯಲ್ಲಿ ಕೆಆರ್ಪೇಟೆ ಕೃಷ್ಣ ಅವರಂತಹ ಮೌಲ್ಯಾಧಾರಿತ ರಾಜಕಾರಣಿಗಳು ಇಂದಿನ ದಿನಮಾನದಲ್ಲಿ ಅಪರೂಪವಾಗುತ್ತಿದ್ದಾರೆ. ಕೃಷ್ಣರ ಆದರ್ಶಗಳು ಹಾಗೂ ಪ್ರಾಮಾಣಿಕತೆಯನ್ನ ನಮ್ಮ ಮುಂದಿನ ಯುವ ಜನಾಂಗಕ್ಕೆ ಹಾಗೂ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವ ಅವಶ್ಯಕತೆ ಇರುವುದರಿಂದ ಕೃಷ್ಣ ಪ್ರತಿಷ್ಠಾನದ ಆಶ್ರಯದಲ್ಲಿ ಆಯೋಜಿಸಿರುವ ಇಂದಿನ ಕಾರ್ಯಕ್ರಮವು ಅರ್ಥಪೂರ್ಣವಾಗಿದೆ ಎಂದರು. ನೈತಿಕ ನೆಲಗಟ್ಟಿನ ಮೇಲೆ ನಿಂತಹ ಮಹಾನುಭಾವರು ಅಸೆಂಬ್ಲಿಗೆ ಬರ್ತಾ ಇದ್ದಂತಹ ಕಾಲ ಯಾರ ಕಾರಣ? ಮಾಧ್ಯಮದ ಗೆಳೆಯರನ್ನು ನಾನು ಪ್ರಸ್ತಾಪ ಮಾಡಬೇಕಾಯಿತು. ಮಾಧ್ಯಮದ ಗೆಳೆಯರೇ ಮಾತಾಡಕ್ಕೆ ಈ ನಡುವೆ ಬಹಳ ಅಂಜುತ್ತೇನೆ ನಾನು. ಕಾರಣ ಏನಂದ್ರೆ ನಾವು ಮಾತಾಡೋದಕ್ಕಿಂತ ವಿಭಿನ್ನವಾಗಿ ಜನರಿಗೆ ತಲುಪಿಸೋ ವ್ಯವಸ್ಥೆ ಜಾಸ್ತಿ ಆಗಿದೆ. ಬಹಳ ಕಷ್ಟ. ನಾನು ಮೇ 13, 2023ರಲ್ಲಿ ನನ್ನ ಚುನಾವಣೆ ಫಲಿತಾಂಶ ಬಂದ ದಿವಸ ಮಧ್ಯಾಹ್ನ ನನ್ನ ತೋಟಕ್ಕೆ ಸೇರಿದವನು. ನನ್ನ ಹೆಚ್ಚು ಎಲ್ಲರೂ ಹೊರಗೆ ಬಂದಿಲ್ಲ.
ಶಾಸಕ ಎಚ್.ಡಿ. ಮಂಜು ಮಾತನಾಡಿ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ನಮ್ಮ ರಾಜಕೀಯ ಜೀವನದ ಉದ್ದಕ್ಕೂ ಶ್ರಮಿಸಿ ತಾಲೂಕಿನ ಹಿರಿಮೆ ಹೆಚ್ಚಿಸಿದ ಮಾಜಿ ಸ್ಪೀಕರ್ ಕೃಷ್ಣ ಅವರನ್ನ ನನ್ನ ವಿದ್ಯಾರ್ಥಿ ಜೀವನದಿಂದಲೂ ಹರಿತಿದ್ದೇನೆ. ತಾಲೂಕಿನ ಅಭಿವೃದ್ಧಿಗೆ ಸಮಗ್ರವಾದ ಕಾಣಿಕೆಯನ್ನು ನೀಡಿದ್ದಾರೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ತಾಂತ್ರಿಕ ವ್ಯಾಸಂಗ ಮಾಡಲು ಅನುಕೂಲವಾಗುವಂತೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಕೆಆರ್ಪೇಟೆಗೆ ತಂದಿದ್ದರು. ಆದ್ದರಿಂದ ಇಂಜಿನಿಯರ್ ಕಾಲೇಜಿಗೆ ಕೆಆರ್ಪೇಟೆ ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಎಂದು ಸರ್ಕಾರದ ವತಿಯಿಂದ ನಾಮಕರಣ ಮಾಡಿದ್ದಲ್ಲದೆ ಕೃಷ್ಣ ಅವರ ಪುತ್ಥಳಿಯನ್ನ ಕಾಲೇಜಿನ ಆವರಣದಲ್ಲಿ ಸ್ಥಾಪಿಸಲಾಗಿದೆ ಎಂದು ಅವರ ಸೇವೆಯನ್ನ ಸ್ಮರಿಸಿದರು. ನೀವು ಯೋಗ್ಯತೆ ಇಲ್ಲ ಕ್ಯಾರೆಕ್ಟರ್ ಲೋಫರ್ಗಳು ಹಂಗೆಲ್ಲ ಬೈದ್ರು. ನಾನು ಎರಡನೇ ಪದವಿ ಓದ್ತಾ ಇದ್ದೆ. ಯಾಕೆ ಮನುಷ್ಯನಿಗೆ ಬೈತಲ್ಲ, ಏಕೈಕಿ ಬೈತಲ್ಲ ಅಂದ್ಬಿಟ್ಟು ನನಗೂ ಸಹ ಸಿಟ್ಟದ್ದು. ಅಂತ ಸಂದರ್ಭದಲ್ಲಿ ಆವಾಗ ಆ ಸಿಟ್ಟು ಬಂದಿತ್ತು. ಆದ್ರೆ ಇವಾಗ ಅದು ನಾನು ಚೆನ್ನಾಗಿ ಅಲ್ಲೇ ಪ್ರತಿಕ್ರಿಯಿಸಿದೆ. ಇದ್ಯಾಕೆ ಸರ್ ಹಿಂಗೆ ಬೈತಾರೆ ಅವರು, ಎಲ್ಲಾರು ಒಟ್ಟೊಟ್ಟಿಗೆ ಬೈತಲ್ಲ, ನಾವೆಲ್ಲ ಏನ್ ತಪ್ಪು ಮಾಡಿದ್ವಿ, ಕೇಳ್ಪಟ್ಟೆ ಜನ ಎಲ್ಲ ಯಾಕೆ ಬೈತಾರೆ ಅವರು ಅಂತ. ಆದ್ರೆ ಅವರ ಮಾತುಗಳ ಅರ್ಥ ಇತ್ತು ಅಂತ ಒಬ್ಬ ಪ್ರಾಮಾಣಿಕ ಕೃಷ್ಣ ಸಾಹೇಬ್ರನ್ನ ಸೋಲಿಸಿದಂತವ್ರು ನಿಮ್ಗೆ ನೀವು ಕೇಳ್ಪಟ್ಟರು ಅಯೋಗ್ಯರು ಅನ್ನೋ ಮಾತನ್ನ ಆ ಸಂದರ್ಭ ವ್ಯಕ್ತಪಡಿಸಿದ್ರು. ಅದು ನಮ್ಗೆ ತಡವಾಗಿ ಅರಿವಾಯ್ತು ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತೀವಿ. ಜೊತೆಗೆ ನಾಗರಾಜ್ ಸರ್ ಹೇಳಿದ್ರು, ಶಾಸಕರಾಗಿ ಸಂಪೂರ್ಣವಾಗಿ ಸಹಕಾರ ಕೊಡಬೇಕು ಕೃಷ್ಣ ಪ್ರತಿಷ್ಠಾಪನಾ ಟ್ರಸ್ಟ್ಗೆ ಅಂತ. ಸಂಪೂರ್ಣವಾಗಿ ನಾವು ಕಾಯವಾಚ ಮನಸ ಅವರ ವ್ಯಕ್ತಿತ್ವಕ್ಕೆ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾ ಡಾಕ್ಟರ್ ಎಚ್.ಎಲ್. ನಾಗರಾಜು, ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷ ಗೋಡೆಹೊಸಳ್ಳಿ ಜವರಾಯಗೌಡ, ತಾಲೂಕು ಟಿಎಪಿಸಿಎಂಎಸ್ ಅಧ್ಯಕ್ಷ ಬಿಎಲ್ ದೇವರಾಜು, ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮ್, ಮನ್ಮೂಲ್ ನಿರ್ದೇಶಕ ಡಾಲು ರವಿ, ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್ ಸೇರಿದಂತೆ ಇತರರು ಭಾಗವಹಿಸಿದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಬೆಳಗ್ಗೆ ಬೀಸಿದ ಭಾರೀ ಸುಳಿಗಾಳಿಯಿಂದಾಗಿ ಭಟ್ಕಳ ತಾಲೂಕಿನ ಬೆಳ್ಕೆ ಶಿರೂರು ಗಡಿಭಾಗದ ಎನ್ಎಚ್ 66ರ ಪಕ್ಕದಲ್ಲಿದ್ದ ಲಕ್ಷ್ಮೀಶ್ ನಾಯಕ್ ಮಾಲೀಕತ್ವದ ಸಹಾಯ ಹೋಟೆಲ್ ಮೇಲ್ಛಾವಣಿ ಹಾರಿ ಹೋಗಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಲಿಲ್ಲ. ಬೆಳಗಿನ ಸಮಯದಲ್ಲಿ 10 ಕೆಲಸಗಾರರು ಹೋಟೆಲ್ ಅಡುಗೆ ಕೋಣೆಯಲ್ಲಿ ಕೆಲಸದಲ್ಲಿ ನಿರತರಾಗಿದ್ದ ವೇಳೆ ಇದ್ದಕ್ಕಿದ್ದಂತೆ ಸುಳಿಗಾಳಿ ಬೀಸಿದ್ದು, ಗಾಳಿಯ ರಭಸಕ್ಕೆ ಅಡುಗೆ ಕೋಣೆ ಹೊರತುಪಡಿಸಿ ಹೋಟೆಲ್ ಕ್ಯಾಬಿನ್ ಸೇರಿದಂತೆ ಹೋಟೆಲ್ನ ಸಂಪೂರ್ಣ ಮೇಲ್ಛಾವಣಿ ಹಾರಿ ಎದುರುಗಡೆಯ ವಿದ್ಯುತ್ ಲೈನ್ಗೆ ಸಿಕ್ಕಿ ಹಾಕಿಕೊಂಡಿದೆ. ಪರಿಣಾಮ ರಸ್ತೆಯ ಪಕ್ಕದಲ್ಲಿರುವ 2 ವಿದ್ಯುತ್ ಕಂಬಗಳು ಉರುಳಿದ್ದು, ಒಂದು ಮರ ಉರುಳಿ ಬಿದ್ದಿದೆ. ಘಟನೆ ವೇಳೆ ಹೋಟೆಲ್ ಕೆಲಸದ ಮಹಿಳೆಯೋರ್ವಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಟೋಟಲ್ ಸೀಟು ಸುಳಿಗಾಳಿ ಬಂದು ಪೂರ ತಗೊಂಡೋಗಿ ಆಚೆಗೆ ರೋಡಿಗೆ ಹಾಕಿದ್ರು. ಪುಣ್ಯಕ್ಕೆ ಲೇಬರ್ ಎಲ್ಲ ಹಿಂದ್ಗಡೆ ಕೆಲಸ ಮಾಡ್ತಾ ಇದ್ರು. ಒಂದು ಲೇಡಿ ಸ್ವಲ್ಪ ಪೆಟ್ಟಾಗಿದೆ, ತುಂಬ ಏಟಾಗಿದೆ. ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಹೌದಾ? ಇದು ಸ್ಟಾರ್ಟ್ ಆಗೋದು 10:30 ಆಗಿತ್ತು. 10:30 ಸ್ಟಾರ್ಟ್ ಆಗಿದೆ. 10:30ರಿಂದ 11 ಗಂಟೆ ಸ್ಟಾರ್ಟ್ ಆಗ್ತಿತ್ತು. 9:30 ಈ ಘಟನೆ ಆಗಿದೆ. ಹೌದು, 9:45ರಿಂದ 10 ಗಂಟೆ. ಅದೇನು ಸಡನ್ ಆಗಿ ಮಳೆ ಇದು ಬಂತ, ಗಾಳಿ ಸಡನ್ ಆಗಿ ಸುಳಿಗಾಳಿ ಬಂದಿದೆ. ಅದು ಒಂದೇ ಸೈಡ್, ಅದು ಮತ್ತೆಲ್ಲೂ ಆಚೆ ಈಚೆ ಏನೂ ಆಗಿಲ್ಲ. ಹಿಂದ್ಗಡೆನೂ ಆಗಿದೆ. ಹಿಂದ್ಗಡೆ ನಮ್ದಲ್ಲ, ಮನೆ ಇದೆ, ಅವ್ರದ್ದು ಎಲ್ಲ ಸೀಟ್ ಹಾರೋಗಿದೆ. ಮತ್ತೆ ನರ್ಸರಿದು ತುಂಬಾ ಡ್ಯಾಮೇಜ್ ಆಗಿದೆ. ನಿಮ್ದು ಏನೇನು ಡ್ಯಾಮೇಜ್ ಆಗಿದೆ ಸರ್? ನಮ್ದು ಟೋಟಲ್ ಲಾಸ್ ಆಗಿದೆ. ಕಂಪ್ಲೀಟ್ ರೂಪ್ ಪೂರ್ತಿ ಹಾರೋದು. ಜೊತೆಗೆ ಫರ್ನಿಚರು, ಎಸಿ, ಫ್ಯಾನ್ ಕಂಪ್ಲೀಟ್ ಅಲ್ವಾ? ಇದು ಸಾಧಾರಣ ಗಿರಾಕಿ ಪೀಕ್ ಇರೋ ಟೈಮ್ ಯಾವಾಗಿದೆ? ಇದು ಈಗ 12 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಟೋಟಲಿ ರೈಟ್ ಸೈಡ್ ಇಂದ ಗಾಳಿ ಬಂದು ಆಲ್ಮೋಸ್ಟ್ ಎಲ್ಲ ತಗೊಂಡೋಗಿದೆ. ಗೋಡೆ ಎಲ್ಲ ಬಿರುಕು ಬಿಟ್ಟಿದೆ. ಟೋಟಲಿ ಎಲ್ಲ ಲಾಸ್. ಸರ್, ತಮ್ಮ ಹೆಸರು? ತಾವು ಓನರ್ ಅಲ್ಲ? ಯಾವ ಊರು? ಗೋಟೆ ಆಗುತ್ತೆ, ಗೋಟೆ ಭಾಗ ಆಗುತ್ತೆ. ನಿಮ್ದು ಈ ಶಾಪ್, ಈ ಹೋಟೆಲ್ ಬರೋದು ಶಿರೂರು ಭಾಗಕ್ಕೆ ಬರುತ್ತೆ. ನಿಮ್ಮ ಮನೆ ಇರೋದು ಗೋಟೆ ಭಾಗ ಬರುತ್ತಲ್ವಾ? ಓಕೆ ಸರ್, ಥ್ಯಾಂಕ್ ಯು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಕೆಆರ್ಪೇಟೆ ತಾಲೂಕಿನ ಬೋಕನಕೆರೆ ಹೋಬಳಿಯ ಮಡುವಿನಕೋಡಿ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷರಾಗಿ ಎಂಕೆ ರತಿ ಮಹದೇವ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಹಿಂದಿನ ಅಧ್ಯಕ್ಷರಾಗಿದ್ದ ಗೌರಮ್ಮ ಚಂದ್ರಶೇಖರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಉಪಾಧ್ಯಕ್ಷರ ಸ್ಥಾನಕ್ಕೆ ಜುಲೈ 2ರಂದು ಚುನಾವಣೆ ನಿಗದಿಯಾಗಿತ್ತು. ಉಪಾಧ್ಯಕ್ಷರ ಸ್ಥಾನ ಬಯಸಿ ಎಂಕೆ ರತಿ ಮಹದೇವ ಹೊರತುಪಡಿಸಿ ಉಳಿದ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಅಂತಿಮವಾಗಿ ಎಂಕೆ ರತಿ ಮಹದೇವ್ ನೂತನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಆನಂದ್ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಎಂಕೆ ರತಿ ಮಹದೇವ್ ಮಾತನಾಡಿ, ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕಾರ ನೀಡಿದ ನಮ್ಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ನನಗೆ ಸಿಕ್ಕಿರುವ ಅಧಿಕಾರದ ಅವಧಿಯಲ್ಲಿ ಎಲ್ಲಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆಂದು ಭರವಸೆ ನೀಡಿದರು. ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಈ ದಿನ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಮುಂದೆ ನಾನು ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ ಅಂತ ಭರವಸೆ ಕೊಡ್ತೀನಿ.
ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಮಂಜೇಗೌಡ ಮಾತನಾಡಿ, ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರ ಸಹಕಾರದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದ ಉಪಾಧ್ಯಕ್ಷರು ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿ ಹಾಗೂ ಸಾರ್ವಜನಿಕರ ಹಿತಾಸಕ್ತಿಯ ಅನುಗುಣವಾಗಿ ಕೆಲಸ ನಿರ್ವಹಿಸಬೇಕು ಎಂದು ಸಲಹೆ ನೀಡಿದರು. ಹಿಂದೆ ಗೌರಮ್ಮ ಚಂದ್ರಶೇಖರ್ ಇದ್ರು, ಅವರು ತೆರವಾದ ಕ್ಷಣದಲ್ಲಿ ಈಗ ರತಿ ಮಾದೇವ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ, ಅವಿರೋಧ ಆಯ್ಕೆಯಾಗಿದ್ದಾರೆ. ಮಡಂಕೋಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ರತಿ ಮೇಡಮ್ ಇದ್ದಾರೆ, ಪ್ರೀತಿ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರ ಆಯ್ಕೆಯನ್ನು ಎಲ್ಲರೂ ಸೇರಿ ಒಳಗೂಡಿ ಮಾಡಿದ್ದೇವೆ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಮಡುವಿನಕೋಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೀತಿ ಬೈರನಾಯಕ, ಸದಸ್ಯರಾದ ಗೌರಮ್ಮ, ಮಂಜುನಾಥ್, ನಾಗರಾಜ್, ಶಿಭಾ, ಫಿರ್ದೋಸ್, ಬಸವರಾಜಪ್ಪ, ಚಂದ್ರಹಾಸ, ಶಿವಕುಮಾರ್, ಪುಷ್ಪಲತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನುಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ನಮ್ಮ ಮೇಲೆ ಅಪಾರ ಪ್ರಮಾಣದ ನಂಬಿಕೆ ವಿಶ್ವಾಸವನ್ನ ಇಟ್ಟು ನನಗೆ ಹೆಚ್ಚಿನ ಮತ ನೀಡುವ ಮೂಲಕ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದು ರೈತರ ನಂಬಿಕೆ ಗಟ್ಟಿಗೊಳಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇವೆ ಎಂದು ನೂತನ ನಿರ್ದೇಶಕ ಎಸ್ಪಿ ಮದನ್ ಕುಮಾರ್ ಹೇಳಿದರು. ಕೇರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಸೋಮನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದಿನ 5 ವರ್ಷದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜಯಗಳಿಸಿದ ಹಿನ್ನೆಲೆ ಬೆಂಬಲಿಗರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ನಮ್ಮ ಮೇಲೆ ಅಪಾರ ಪ್ರಮಾಣದ ನಂಬಿಕೆ ವಿಶ್ವಾಸವನ್ನ ಇಟ್ಟು ನನಗೆ ಹೆಚ್ಚಿನ ಮತ ನೀಡುವ ಮೂಲಕ ನಿರ್ದೇಶಕರ ಸ್ಥಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಿಕ್ಕ ಅವಕಾಶವನ್ನ ಪಕ್ಷಭೇದ ಮರೆತು ಸದುಪಯೋಗ ಪಡಿಸಿಕೊಂಡು ರೈತರ ಆಸೆಯಂತೆ ರೈತರ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದರು. ನಮ್ಮೆಲ್ಲ ಮತದಾರರಿಗೆ ಸಂಗಾಪುರ, ಅಂಬಿಗರಳ್ಳಿಪುರ, ಸೋಮನಹಳ್ಳಿ ಗ್ರಾಮದ 4 ಗ್ರಾಮದ ಮತದಾರರಿಗೆ ಹಾಗೂ ನಮ್ಮ ಗೆಲುವಿಗೆ ಅಂತ ಶ್ರಮಿಸಿದಂಥ ಎಲ್ಲ ನಮ್ಮ ನಾಯಕರಿಗೆ, ನಮ್ಮ ಮುಖಂಡರಿಗೆ ಹಾಗೂ ನಮ್ಮ ನೆಚ್ಚಿನ ಕಾರ್ಯಕರ್ತರಿಗೆ, ಅಣ್ಣ ತಮ್ಮಂದರಿಗೆ ಎಲ್ಲರಿಗೂ ನಾವು ಋಣಿಯಾಗಿರ್ತೀವಿ. ಮತ್ತು ನಮ್ಮ ಅಧಿಕಾರಾವಧಿಯಲ್ಲಿ ಕಾಯ ವಾಚ ಮನಸ ನಾವು 105 ಜನ ಗೆದ್ದಿದ್ರೂ ಸಹ ಒಮ್ಮತವಾಗಿ ಯಾವುದೇ ಇದಿಲ್ಲದೆ ವ್ಯತ್ಯಾಸಗಳಾಗದೇ ರೀತಿ ಒಮ್ಮತವಾಗಿ ಹೋಗ್ತೀವಿ. ಮತದಾರ ಪ್ರಭು ತೀರ್ಮಾನವೇ ಅಂತಿಮ ತೀರ್ಮಾನ. ಅವ್ರ ಆಶಯದಂತೆ ಕೆಲವೊಂದು ವ್ಯತ್ಯಾಸಗಳು ನಮ್ಮ ಜೊತೆ ನಿಂತಿದ್ದವರು ಸ್ವಲ್ಪ ಜನ ಸೋತವ್ರೆ. ಅವರ ತೀರ್ಮಾನಕ್ಕೆ ನಾವು ತಲೆಬಾಗಿ ಅವರು ಕೊಟ್ಟಿರ್ತಕ್ಕಂಥ ಈ ಅಧಿಕಾರವನ್ನು ಯಾವುದೇ ಕಾರಣಕ್ಕೂ ದುರ್ಬಳಕೆ ಮಾಡದೇ ನಮ್ಮ ಶಕ್ತಿ ಮೀರಿ ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರಾದ ಹಿರೇಗೌಡ, ಪುರರತ್ನಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನುಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ಸರ್ಕಾರವು ಕೋಟ್ಯಾಂತರ ಅನುದಾನ ಒದಗಿಸುತ್ತಿದೆ. ಆದರೆ ಯೋಜನೆಗಳು ಸಮರ್ಪಕ ರೀತಿಯಲ್ಲಿ ಅನುಷ್ಠಾನಗೊಳ್ಳುತ್ತಿಲ್ಲ. ಈ ಬಗ್ಗೆ ಕೆಆರ್ಪೇಟೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಿಶೇಷ ಕಾಳಜಿ ವಹಿಸಿ ಜವಾಬ್ದಾರಿಯಿಂದ ಯೋಜನೆಗಳು ಫಲಪ್ರದವಾಗುವಂತೆ ನೋಡಿಕೊಳ್ಳಬೇಕೆಂದು ಮೇಲಧಿಕಾರಿಗಳಿಗೆ ಶಾಸಕ ಎಚ್ಡಿ ಮಂಜು ಶಿಫಾರಸು ಮಾಡಿದರು. ಕೇರ್ಪೇಟೆ ಪಟ್ಟಣದಲ್ಲಿರುವ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಸರ್ಕಾರ ಗ್ರಾಮೀಣ ಜನರಿಗೆ ಸೌಲಭ್ಯವನ್ನು ಕಲ್ಪಿಸಿಕೊಡುವುದಕ್ಕಾಗಿ ಕೋಟ್ಯಾಂತರ ಅನುದಾನ ಒದಗಿಸುತ್ತಿದೆ. ಆದರೆ ಪಿಡಿಒಗಳು ಸರ್ಕಾರದ ಸಂಬಳ ತೆಗೆದುಕೊಳ್ಳುವ ಋಣಕ್ಕಾದರೂ ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಗನುಗುಣವಾಗಿ ಕಾರ್ಯನಿರ್ವಹಿಸಬೇಕು. ತಾಲೂಕಿನ ಬಹುತೇಕ ಗ್ರಾಮಗಳ ಸ್ಮಶಾನ ಇನ್ನೂ ಸಾರ್ವಜನಿಕರಿಗೆ ಬಳಕೆಯಾಗುತ್ತಿಲ್ಲ. ಸ್ಮಶಾನಕ್ಕೆ ಹೋಗುವ ರಸ್ತೆಯಲ್ಲಿ ಗಿಡಗಂಟೆಗಳು ಬೆಳೆದಿದ್ದು ಅದನ್ನ ತೆಗೆಸಿ ಎಂದು ನಾನೇ ಹೇಳಿದರೂ ಇಲ್ಲಿಯವರೆಗೂ ಮುಂದಾಗಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಹರಿಹಾಯ್ದ ಅವರು, ನವೆಂಬರ್ ಅಂತ್ಯದೊಳಗೆ ಇನ್ನೊಂದು ಬಾರಿ ಸಭೆ ಕರೆಯಲಾಗುವುದು. ಅಷ್ಟರಲ್ಲಿಯೇ ಎಲ್ಲ ಸಮಸ್ಯೆಗಳನ್ನು ಸುಧಾರಿಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಿರಬೇಕು. ಇಲ್ಲವಾದಲ್ಲಿ ಅಂತಹ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ಇಒ ಸತೀಶ್ ಅವರಿಗೆ ಸೂಚಿಸಿದರು. ಈ ವೇಳೆ ಇಒ ಸತೀಶ್ ಕಾಮಗಾರಿ ಪ್ರಾರಂಭಿಸಬೇಕು. ಬೇಜವಾಬ್ದಾರಿ ತೋರುವ ಅಧಿಕಾರಿಗಳ ವಿರುದ್ಧ ಮುಲಾಜಿರದೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಸಾಮೂಹಿಕವಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ನಾನು ವೈಲೇಷನ್ ಮಾಡಿ ಏನು ಮಾಡೋಣ, ಲೀಗಲ್ ಆಗಿ ನಾನು ಮಾಡ್ತೀನಿ. ರೆಸ್ಪಾನ್ಸ್ ಮಾಡಿದ್ರೆ ಲೀಗಲ್ ಆಗಿ ನಮ್ಮ ಯಾವ ಆಂಗಲ್ ಹೋಗ್ಬೇಕು ನನಗೆ ಗೊತ್ತಿದೆ. ನಾನು ಹೋಗೋದು ತಿಳ್ಕೊಂಡಿಲ್ಲಪ್ಪ, ಜನಗಳು ಜವಾಬ್ದಾರಿ ಐತೆ, ಆಯ್ಕೆ ಮಾಡ್ತಾನೆ, ಕೆಲಸ ಮಾಡ್ತಾನೆ, ಕಲ್ಸ್ಕೊಟ್ಟವ್ರೆ. ಸಭೆಯಲ್ಲಿ ತಾಲೂಕು ಯೋಜನಾಧಿಕಾರಿ ಶ್ರೀನಿವಾಸ್, ಸಹಾಯಕ ನಿರ್ದೇಶಕ ಡಾ ನರಸಿಂಹರಾಜು, ಸಹಾಯಕ ನಿರ್ದೇಶಕ ನರೇಗಾ ಉಮೇಶಂಕರ್, ಶಾಸಕರ ಆಪ್ತ ಸಹಾಯಕ ಅರಳಕುಪ್ಪೆ ಪ್ರತಾಪ್, ಕುಮಾರಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನುಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಉಡುಪಿ ಜಿಲ್ಲೆಯ ಹಂಗಳೂರು ಯೂನಿಟಿ ಹಾಲ್ನಲ್ಲಿ ಸೋಮವಾರ ಕುಂದಾಪುರದ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಸಂಯುಕ್ತಾಶ್ರಯದಲ್ಲಿ ಕುಂದಾಪುರ ತಾಲೂಕಿನ ಬಾಯ್ಸ್ ಹಂಗಳೂರು ಇವರ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಅಬೂಬಕರ್ ಸಿದ್ದಿಕಿ ಸಕಾಫಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬಾಯ್ಸ್ ಅಸೋಸಿಯೇಷನ್ ಹಂಗಳೂರು ಅಧ್ಯಕ್ಷ ಅಬು ಹಂಗಳೂರು, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕುಂದಾಪುರ ಶಾಖೆಯ ಅಧ್ಯಕ್ಷ ಎಸ್ ಜಯಕರ ಶೆಟ್ಟಿ, ಬಾಯ್ಸ್ ಹಂಗಳೂರು ಅಸೋಸಿಯೇಷನ್, ಬಾಯ್ಸ್ ಹಂಗಳೂರು ಅಸೋಸಿಯೇಷನ್ ಯೂಸುಫ್ ಅಲ್ಸಾರ್, ಬಾಬು ಕಲಂದರ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅವಳಿಗಾಗಿ ಪ್ರೀತಿಸಿ ಮದುವೆಯಾದವಳನ್ನೇ ಹತ್ಯೆ ಮಾಡಿದ್ನ ಪೊಲೀಸ್. ಮಮತಾ ಕೊಲೆ ಹಿಂದೆ ಅಕ್ರಮ ಸಂಬಂಧ ಗುಸುಗುಸು. ಶವ ಬಿಟ್ಟು ಪ್ರತಿಭಟನೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಗೆ ಆಗ್ರಹ. ವಾರದೊಳಗೆ ರಾಜ್ಯ ಹೆದ್ದಾರಿ ಕಾಮಗಾರಿಯಲ್ಲಾಗಿರುವ ಲೋಪದೋಷ ಸರಿಪಡಿಸಬೇಕು. ಇಲ್ಲವಾದಲ್ಲಿ ಜುಲೈ 12ರಂದು ಅರಕಲಗೂಡು ತಾಲೂಕು ಕಚೇರಿ ಎದುರು ಹೋರಾಟ ಮಾಡಲಾಗುವುದು. ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್ ರಾಘವೇಂದ್ರಗೌಡ ಎಚ್ಚರಿಕೆ. ಸೌಕರ್ಯ ಕಲ್ಪಿಸುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ತೀವ್ರ ನಿರಾಸಕ್ತಿ. ಪಿಡಿಒ ಸೇರಿದಂತೆ ನೌಕರರು ವರ್ತನೆ ವಿರುದ್ಧ ಹೆಬ್ಬಾಳು ಗ್ರಾಮಸ್ಥರ ಆಕ್ರೋಶ. ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ. ಈಗ ಒಂದು ಚಿಕ್ಕ ಬ್ರೇಕ್. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ICSE ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ G 98%, ಸ್ವಾತಿ AP 96.8%, ಸಾಯಿ ಮೇಧಾ M 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. JB Murthy, Principal of Panditya Euro School. Very nice to meet you all through this media. You all must be knowing that ICSE Class 10th board results have been out 2 days before. Our school has given the best results at board level of Class 10th. Our school has produced 13 90% and above students, 23 students with 80% and above. Only 3 students they scored first classes. Yeah, my school students have outshined at board levels. 98% was the highest percentage. 96.8% was the second topper, and 95.8 was the third topper. Including practice sessions continuously we have taken up, and we brought teachers, the excellent teaching fraternity from outside, and winter classes were conducted. And beyond 5:30 p.m. till 6:30 we have given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ G ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ G ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ.
ಅದು ಒಂದು ತುಂಬ ಒಂದು ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ ಜಿ. ಐ ಸ್ಕೋರ್ಡ್ 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧಾ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದಾಳೆ. ಟೀಚರ್ಸ್ ಎಲ್ಲ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ. ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧಾ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible because they constantly supported us and encouraged us to excel more and more in each and every exam. And secondly, I would like to thank my parents who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಅಲಕಂಡ್ಲ ನಂಜ, ಆ ಕರೀಂ ಸಾಬು ಹಂಗೆಲ್ಲ ಮಾಡೋದು, ನೀನುವೇ ನೋಡ್ತೆ ಹಂಗೆ ನಿಂತುಬಿಟ್ಟಲ್ಲ. ಏನಾದ್ರು ಹೇಳೋದಲ್ವಿಲ್ಲ. ಒಳ್ಳೆಯ ನಮ್ಮ ಕುಮಾರಣ್ಣ ಆಡ್ದಂಗೆ ಆಡ್ತೀಯಲ್ಲ. ಎಲ್ಲ ಅದಕ್ಕೂ ಜೊತೆಗಿದ್ಬಿಟ್ಟು ಈಗ ಒಂದು ಎಡವಟ್ಟು ಆದ ಕೂಡ್ಲೆಯ ನಮಗೂ ಅವ್ರಿಗೂ ಸಂಬಂಧವೇ ಇಲ್ಲ ಅಂದ್ರಲ್ಲ. ಇವತ್ತು ನೀನು ಮಾಡಿದ್ದು ಹಂಗಾಯ್ತು ಬಿಡ್ಲಾ. ಮನ್ಸಂಗೆ ಚೂರು ನಿಜಾಯ್ತಿ ಬೇಕಣ್ಣ, ನಿಜಾಯ್ತಿ ಬೇಕು. ನಾವು ಮಾಡೋ ಕೆಲಸ ನಾಚನ ಒಪ್ಪದಿರ್ಲಿ, ಫಸ್ಟು ನಮ್ಮ ಮನ್ಸು ಒಪ್ಪಬೇಕಣ್ಣ. ಅಲ್ಲ, ಆ ಕರೀಂ ಸಾಬ್ರಿಗೆ ನೀನು 3,000 ಮರ ಕೊಟ್ಟೆ, ಅವನೇನ್ ಮಾಡ್ದ? ರೆಂಬೆ ಕೊಂಬಿನೆಲ್ಲ ಕತ್ತರಿಸಾಕ್ದ. ಒಳ್ಳೆ ಜಾತಿ ಇದು ಮರ, ಜಾಗು ಐತೆ, ಚೀರ್ಕಂಡ್ ಬೆಳಿತದೆ ಅಂತ ಆ ಮರಕ್ಕೆ ಜೀವ ಉಳಿಸಿ ಒಂದು 200 ರೂಪಾಯಿ ಕಮ್ಮಿ ಕೊಟ್ಟ. ಎಷ್ಟು ಒಳ್ಳೆ ಕೆಲಸ ಮಾಡ್ದ ಅಲ್ವಲ್ಲ. ಈ ಬುದ್ಧಿ ಇವಾಗಿನ ಬುದ್ಧಿವಂತರು ಅನ್ನಿಸ್ಕೊಂಡವ್ರಿಗೆಲ್ಲ ಇದ್ದಿದ್ರೆ ಅರ್ಧ ಕಾಳು ಉಳಿದಿರೋದು ಕಣ್ಣ. ದಿಟ ಕಣ್ಣ, ದಿಟ. ನೀ ಹೇಳಿದ್ದು ಕಾಡು ಉಳಿದ್ರೆ ಅಲ್ವೇನ್ಲ ನಾಡು. ಇವಾಗೇನ್ಲ ನಾವು ಪರ್ಸರ ಅಂತೀವಲ್ಲ, ಅದನ್ನ ಹುಡಿಕೊಂಡು ದೂರಕ್ಕೇನು ಹೋಗಂಗಿಲ್ಲ. ನಮ್ಮೂರಿನಲ್ಲೇ ನೋಡಪ್ಪ, ವಿಶಾಲವಾದ ತ್ವಾಟಗಳು, ಗದ್ದೆ, ಅಡಿಕೆ, ಅದು ಎಂತೆಂಥವು ಬೇಗ ಬೆಳೀತಂತಲ್ಲವ. ಆ ಮರಗಳು ಏನು ಪಸಂದಾಗೈತೆ ಬುಡ್ಲಾ. ಲೋ ಹೆಡ್ನಲ್ ಮಗೊಂದೆ, ನಮ್ಮೂರ್ ಎಲ್ಲೆಲ್ಲ ಪಸಂದಾಗೈತೆ, ಎಲ್ಲ ಎಕ್ಕುಟ್ಟೋಗೈತಲ್ಲ. ವಿಶಾಲವಾಗಿರೋ ತೋಟ ಅಂತೀಯ, ಎಲ್ಲ ಬರಗಳಿಸಿ ಸಂಕಟ್ ಮಾಡಿಸಿ ಮಳೆ ನೀರು ಬಂದಿದ್ದ ನೆಲದೊಳಗೆ ಹಿಂಗಲೇ ಹಂಗೆ ಹರಿದೋಗಂಗ್ ಮಾಡವಲ್ಲ. ನಮ್ಮ ಹಿರಿಕರು ಬದ ಯಾಕೆ ಮಾಡೋದು ಗೊತ್ತಿಲ್ಲ. ಅವು ಇವಾಗಿನ ಇಂಜಿನಿಯರ್ಗಳು ಕಟ್ತಾವಲ್ಲ ಚೆಕ್ ಡ್ಯಾಮು, ಆ ತರ ಕಣ್ಣ. ಮಳೆ ನೀರು ಅಲ್ಲಲೇ ನಿಂತ್ಕೋಬೇಕು, ನೆಲ ಕುಡ್ಕೋಬೇಕು. ಇನ್ ಬದಿನ ಮೇಲೆ ಹಸಿರು ಬೆಳೆಯೋದು ಕಣ್ಣ. ಹಸ, ದನ, ಮೇಕೆ ಎಲ್ಲವಕ್ಕೂ ಒಳ್ಳೆ ಮೇವಾಗೋದು. ಹೂ ಕಳ್ಳ, ಸರಿಯಾಗಿ ಹೇಳ್ದೆ ಬುಡ್ಲ. ಬದಿನ ಮೇಲೆ ಆ ಪಾಟಿ ಮೇವು ಸಿಗೋದು. ರಾಸ್ಗಳಿಗೆ ದುಡ್ಡು ಕೊಟ್ಟು ಜೋಳದಿಟ್ಟ ತಂದು ತಿನ್ಸಂಗಿರ್ಲಿಲ್ಲ ಬಿಡು. ಹಸುಗಳು, ಹೋರ್ಗಳು ಚೆನ್ನಾಗಿ ಓಡಾಡ್ಕ ಮೇಯವು. ಹಾಲು ಅಮೃತ ಇರಂಗಿರೋದು. ಇನ್ನ ಹೋರ್ಗಳು ಯಾವ ಟ್ಯಾಗ್ ಇಟ್ರು ತಸ್ ಉಳಂಗಿರ್ಲಿಲ್ಲ. ಒಳ್ಳೆ ಫಸ್ಲು ಆಗೋದು. ಹೂ ಕಳ್ಳ ಮಂಜ. ಇನ್ನ ಗದ್ದೆಗಳು ಅದ್ಯಾವ್ರಿಗೆ ಪ್ರೀತಿ ಅದಕ್ಕಳ್ಳ. ನಾನುವೇ ನೀನುವೇ ನೋಡ್ತಾ ಇದ್ದೀವಿ, ತಿನ್ನ ಅನ್ನ ಬಿಟ್ಬಿಟ್ಟು ಎಲ್ಲ ಬರೀ ಅಡಕೆ ತೋಟ ಮಾಡ್ಕೊಂಡು ಕೂತಾವಲ್ಲ. ಮತ್ ಜೊತೆಗೆ ಶುಂಠಿ ತೋಟ, ಅದೇನು ಔಷಧಿ ಹೊಡಿತಾವಲ್ಲ. ಈಗ ಶುಂಠಿ ತಗೊಂಡ್ ಜಜ್ಜಿದ್ರೆ ಬರೀ ಔಷಧಿ ವಾಸನೆ ಬರ್ತೈತ್ ಕಣ್ಣ. ತೋಟ ಗದ್ದೆ ಎಲ್ಲ ಇಸ ಆಗ್ಬಿಟ್ಟೈತ್ ಕಣ್ಣ. ಇಸ ಯಾಕ್ಲ ಇಟೊಂದು ಆಸೆ ಬಂದ್ಬಿಡ್ತು ಮನ್ಸಿಗೆ. ನಾನುವೇ ನೀನುವೇ ಎರಡಾಳು ಹಿಂಗೆ ಯೋಚನೆ ಮಾಡಿದ್ವಿ ಕಣ್ಣ. ಹಂಗೆ ಎದ್ವಾ ತದ್ವಾ ಬೆಳೆಯದ ವಿಚಾರನೆ ಬೇರೆ ಕಣ್ಣ.
ಇವಾಗಿನ ಪ್ರಪಂಚ ದುಡ್ಡಿಲ್ ಮೇಲೆ ನಿಂತೈತ್ ಕಣ್ಲ. ಚೆನ್ನಾಗಿ ಔಷಧಿ ಹೊಡೆದು ತುಂಬ ಗೊಬ್ಬರ ಹಾಕಿ ಬೆಳಿಬೇಕಣ್ಣ. ಕೈ ತುಂಬ ದುಡ್ಡು ಹಾಕಬೇಕು, ಜಾಸ್ತಿ ಆಸ್ತಿ ಮಾಡಬೇಕು, ಅವರ ಮಕ್ಕಳು ಮೊಮ್ಮಕ್ಕಳು ಕೂತ್ಕೊಂಡು ತಿನ್ನಬೇಕು, ಎಲ್ಲ ಮುಂದಕ್ಕೆ ಯೋಚನೆ ಮಾಡ್ತಾವ್ರ ಕಣ್ಲ. ಹೇಳೋದೇ ಸರಿ ಕಣ್ಣ. ಚೆನ್ನಾಗಿ ಬೆಳೆ ಬೆಳೆದು ಒಳ್ಳೆ ದುಡ್ಡು ಮಾಡ್ಕೊಂಡು ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ತಿಟ್ವಯ್ಯ. ನೀ ಹೇಳ ಅವೆಲ್ಲ ಹೆಂಗ್ ಚೆನ್ನಾಗಿರ್ತಾವಲ್ಲ, ಅವಕ್ಕೊಳ್ಳೆ ಗಾಳಿ ಬೇಡವೆಲ್ಲ, ಕುಡಿಯಾಕೊಳ್ಳೆ ನೀರು ಬೇಡವೆಲ್ಲ, ಒಳ್ಳೆ ವಾತಾವರಣ ಬೇಡವೆಲ್ಲ. ಆಗ್ಲೇ ಅರ್ಧನೆಲ್ಲ ನೀರು ಇಸ ಆಗೈತೆ. ಇವಿನ್ನುವೆ ಇಸ ತುಂಬ್ತಾವೆ. ಇವಕ್ಕೆಲ್ಲ ಏನ್ ಸಾವಿರ ವರ್ಷ ಆಯ್ತದವೆಲ್ಲ. ಮರಿ ಮಕ್ಕಳು ಚೆನ್ನಾಗಿ ಬದುಕಕ್ ನೋಡಕ್ಕೆ ಇವಾಗ್ಲೂ ಸಮಯ ಮಿಂಚೋಗಿಲ್ಲ ಕಣ್ಣ. ಎಲ್ರೂ ಯೋಚನೆ ಮಾಡ್ಬೇಕು. ನಮ್ಮ ಮಕ್ಕಳಿಗೆ ಬೇಕಾಗಿರೋದು ಆಸ್ತಿ ದುಡ್ಡು ಕಾಸಲ್ಲ ಕಣ್ಣ. ಪರಿಶುದ್ಧವಾದ ಭೂಮಿ ತಾಯಿ, ಶುದ್ಧವಾದ ಗಾಳಿ, ಶುದ್ಧವಾದ ನೀರು. ಏನಂತಿಲ್ಲ? ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.